ನಾಚೂತ ಆಗ ನಾಚೂತ ಹಿಂದಕ್ಕಾಗಿ ಬರುವಳು ಹಿಂದಕ್ಕಾಗಿ ಬರುವಳು ಆಗ ನಾಚೂತ ನಾಚೂತ ಹಿಂದಕ್ಕಾಗಿ ಹಿಂದಕ್ಕಾಗಿ ಬರುವಳೊಮ್ಮೆ ನಾ ಹೇಗೆ ತಾಳುವೆ ನಾ ಹೇಗೆ ತಾಳುವೆ ಎಂದು ಬೇಗ ಸಾರುವಳೊಮ್ಮೆ ಆಗ ನಾಚುತ ಹಿಂದಕ್ಕಾಗಿ 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 ಬರುವಳೊಮ್ಮೆ ಹೇಗೆ ತಾಳುವೆ ಹಿಂದಕ್ಕಾಗಿ ಬರುವಳೊಮ್ಮೆ ಹೇಗೆ ತಾಳುವೆನೆಂದು ಬೇಗ ಸಾರುವಳೊಮ್ಮೆ ಆಗ ನಾಚೂತ ಹಿಂದಕ್ಕಾಗಿ ಬರುವಳೊಮ್ಮೆ ಹೇಗೆ ತಾಳುವೆನೆಂದು ಬೇಗ ಸಾರುವಳೊಮ್ಮೆ ನಚುತ್ತ ಹಿಂದಕ್ಕಾಗಿ ಬರುವಳೊಮ್ಮೆ ಹೇಗೆ ತಾಳುವೆನೆಂದು ಬೇಗ ಸಾರುವಳೊಮ್ಮೆ ಆಗ ನಚುತ್ತ ಹಿಂದಕ್ಕಾಗಿ ಬರುವಳೊಮ್ಮೆ ತಾಳುವೆ ನಾ ಹೇಗೆ ತಾಳುವೆ ಎಂದು ಬೇಗ ಸಾರುವಳೊಮ್ಮೆ ಹೂಗೋಲನೋರು ಪಾದೆ ಬೆಚ್ಚೂತ ಬೆಚ್ಚೂತಲಂದು ಹೋಗಲಾತನ ಬಳಿಗೆ ಬೆಚ್ಚೂತಲಂದು ಹೋಗಲಾತನ ಬಳಿಗೆ ಆ ಆ ಆ ಆ ಆ ಹಿಂದಕ್ಕಾಗಿ ಬರುವಳೊಮ್ಮೆ ನಾ ಹೇಗೆ ತಾಳುವೆ ಎಂದು ಬೇಗ ಸಾರುವಳೊಮ್ಮೆ ಹೇಗೆ ತಾಳುವೆ ಎಂದು ಬೇಗ ಸಾರುವಳೊಮ್ಮೆ ನಾ ಹೇಗೆ ತಾಳುವೆ ಎಂದು ಬೇಗ ಸಾರುವಳು ಬೇಗ ಬೆಚ್ಚೋತ ಬೆಚ್ಚೋತಲಂದು ಹೋಗಲಾತನ ಬಳಿಗೆ
ದೀಪ್ತ ದಿನದ ದಿನ ದೀಪ್ತ ದಿನದ ದಿನ ದೀಪ್ತ ದಿನದ ದಿನ ದೀಪ್ತ ದಿನದ ದೀಪ್ತ ದಿನದ ತಾಂತ ದಿನದ ದೀಪ್ತ ದಿನದ ತಾಂತ ದಿನದ ದಿನ ತಾಂತ ದಿನದ ದೀಪ್ತ ದಿನದ ಎಣುದ ದಿನದ ತಾಂಪದಿ ನಿಂಗದಿ ತಾಂಪದಿ ನಿಂಗದಿ ತಾಂಪದಿ ನಿಂಗದಿ ತಾಂಪದಿ ತತ್ತ ದಿನದಿ ತನಕ ದಿನದಿ ತನಕ ದಿನದಿ ತನಕ ದಿನ ತತ್ತದಿ ತತ್ತದಿ ಗುದದೈ ದೈನ ತತ್ತದಿ ಗುದದೈ ದೈ 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 ತದಿ 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 ತರಗಡದ ತದಿ ತರಗಡದ ತದಿ ತರಗಡದ ತದಿ ತರಗಡದ ದಿಂಗಿಡ 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 ಬೆಚ್ಚೋತಲಂದು ಹೋಗಲಾತನ ಬಳಿಗೆ ಬೇಕಿತ್ತ ಇದೆಲ್ಲ ನನಗೆ ನೋಡುವುದೇ ಬೇಡಾಗಿತ್ತು ನಾನು ಹಾಗೆ ಹೋಗ್ಬೇಕಾಗಿತ್ತು ಅಯ್ಯೋ ದೇವ್ರೆ ಗಂಡಸನ್ನು ನೋಡಿದ್ರೆ ಹೀಗೆಲ್ಲ ಆಗ್ತದಲ್ವಾ ಪ್ರಾಯದಲ್ಲಿ ಈ ನಮಗೆ ಹೊಸ ಅನುಭವ ಇದು ನಾನ್ ನೋಡಿದ್ದು ಅಂತ ಸರಿಯಾಗಿ ಗಂಡ ಮುಖ ಎರಡೇ ಒಂದ್ ನಮ್ಮ ಅಪ್ಪನ ಮುಖ ಇನ್ನೊಂದು ನಮ್ಮ ಅಣ್ಣ ಮುಖ ನಮ್ಮ ಅಪ್ಪನ ಮುಖದಲ್ಲಿ ಮೀಸೆ ಬಿಟ್ಟರೆ ಮತ್ತೆ ಬೇರೆ ಯಾವುದು ಕಾಣುವುದೇ ಇಲ್ಲ ಅವ್ರು ಎಷ್ಟೊತ್ತಿಗೂ ಅದೇ ಹೇಳುದು ಹಾಗಂತ ನಮ್ಮ ಅಣ್ಣ ಇನ್ನು ಸರಿ ಮೀಸೆ ಬರಲೇ ಇಲ್ಲ ಅವ ಗಂಡ ಹೆಣ್ಣು ಅಂತ ಹೇಳುದು ಕಷ್ಟ ನಾವೀಗ ಅಕ್ಕ ಅಂತ ಕರೀದು ಅಣ್ಣ ಅಂತ ಕರೀದು ಹಾಗಂತ ಇವನು ನೋಡ್ತಾ ಇದ್ದ ಹಾಗೆ ನನಗೆ ಯಾಕೆ ಹೀಗಾಯ್ತು ಗೊತ್ತಾಯ್ತು ಹೂಗೋಲನು ಬಾಧೆ ಬಹುಶಃ ಹೀಗೆ ಆಗ್ತಿರ್ಬೇಕು ಎಲ್ಲ ಹೆಣ್ಮಕ್ಳಿಗೂ ಹೇಳ್ಕೊಳ್ಳೋದಿಲ್ಲ ಅಷ್ಟೇ ಹಾಗಂತ ಯಾಕೋ ಏನು ಇವನು ನೋಡ್ತಾ ಇದ್ದ ಹಾಗೆ ಇವನ ಕುರಿತಾಗಿ ತಿಳಿಬೇಕು ಅನ್ನುವಂತಹ ಆಸೆ ಯಾಕೆ ನನ್ನ ಸಂಪೂರ್ಣವಾದಂತಹ ಚಿತ್ತವನ್ನು ನೀವು ಆಕರ್ಷಿಸಿದ್ದಾನೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ ಹೂಗೋಲನು ಬಾಧೆ ಹೌದಪ್ಪ ಹತ್ರ ಹೋಗ್ಬೇಕು ಅಂತ ಅನಿಸ್ತದೆ ಒಂದು ಎಲೆ ಉದುರಿದ್ರು ಸಾಕು ಸ್ವಾಮಿ ಸಪ್ಪಳವಾಗಿ ಬೆಚ್ಚಿ ಬೀಳ್ತಾ ಇದ್ದೇನೆ ನಾನು ಹಾಗಂತ ಇವನು ತಿಳಿಯುವ ಕುತೂಹಲ ಬದುಕಿನಲ್ಲಿ ಮದುವೆ ಆಗುವುದಾದ್ರೆ ಪಡೆಯುವುದಾದ್ರೆ ಇವನನ್ನೇ ತೀರ್ಮಾನ ಮಾಡಿ ಆಯ್ತು ನಾನು ಹೌದಪ್ಪ ನಿರ್ಣಯ ಆಯ್ತಲ್ಲ ಈಗ ಮದುವೆ ನಿರ್ಣಯ ಆಯ್ತು ಅಷ್ಟು ಆಕರ್ಷಿಸಿದೆ ಹೌದೌದು ಮದುವೆ ನಿರ್ಣಯ 100ರಲ್ಲಿ 50ರಷ್ಟು ಆಗಿ ಹೋಯ್ತು ಈಗ ನಿರ್ಣಯ 50ರಷ್ಟು ಆಗಿ ಹೋಯ್ತು ಹೌದಾ ಹೌದು ಇನ್ನು 50ರಷ್ಟು ಅವ್ರು ಒಪ್ಪಿಗೆ ಕೊಟ್ರಾಯ್ತು ಅಷ್ಟೇ ನಮ್ಮ ಕಡೆಯಿಂದ ಒಪ್ಪಿಗೆ ಬಂದಾಯ್ತಲ್ಲ ಆದ್ರೆ ಒಂದು ಸ್ವಾಮಿ ವಿನೋದ ಕೇಳಬಹುದು ನಾವು ಯಾರು ಅನ್ನೋದಾಗಿ ತಿಳಿಬೇಕು ಅನ್ನೋ ಕುತೂಹಲ ಏನ್ ಮಾಡ್ಲಿ ಈಗ ಎಲ್ಲಿ ಇವನ ಪರಿಚಯದ ಸುಳಿವು ಕಾಣ್ತಾ ಇಲ್ವಲ್ಲ ಹಾ 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 ಇವನ ಹೋಗಿ ಎಬ್ಬಿಸಿ ಮಾತಾಡ್ಸಿ ನೀವು ಆಗ್ಬಹುದು ನಮ್ಮಲ್ಲಿ ಕೆಲವರಿಗೆ ಅಭ್ಯಾಸ ಉಂಟು ಸ್ವಾಮಿ ಪಾಪ ನಿದ್ರೆ ಮಾಡ್ತಾ ಇದ್ದಾರೆ ಊಟನಾದ್ರೂ ಮಾಡ್ಲಿ ಅಂತ ಹೋಗಿ ಎಬ್ಬಿಸುವುದು ಫಟ್ ಅಂತ ಮೊದಲೊಂದು ಹೊಡೆಯುವುದು ನಿದ್ರೆಗಣ್ಣಲ್ಲಿ ಹೊಡೆಯುವುದು ಹೌದು ಹಾಗಾಗಿ ನಾವೀಗ ಮನೆ ಹಿಡ್ಕೊಂಡೇ ಎಬ್ಬಿಸುವುದು ಅವ್ರನ್ನ ಪೆಟ್ಟು ಬಿದ್ರೆ ಅದಕ್ಕೆ ಬೀಳಲಿ ಅಂತ ಹಾಗಾಗಿ ಅಲ್ಲ ಇವನು ಎಬ್ಬಿಸುವುದಲ್ಲ ನೀವು ಯಾರು ಅಂತ ತಿಳ್ಕೊಳ್ಬೇಕು ತಡ ಮಾಡ್ಲಿಕ್ಕಿಲ್ಲ ಯಾಕೆ ಅಲ್ಲೆಲ್ಲ ನೋಡ್ತಾ ಇದ್ದಾರೆ ನಮ್ಮೂರಿಗೆ ಅವರೆಲ್ಲ ನೀವೊಂದು ತಡ ಮಾಡ್ಬೇಡ ನೀವೊಂದು ತಡ ಹಾಗಾಗಿ ಇವನ ಸ್ವಂತದಲ್ಲೊಂದು ಗಂಟುಂಟಲ್ಲ ಸ್ವಾಮಿ ಗಂಟುಂಟಲ್ಲ ವಿಶೇಷವಾದಂತಹ ಒಂದು ಯಾವುದೋ ಲೇಖನದ ಹಾಗೆ ಕಾಣ್ತಾ ಉಂಟು ಹೋಗಿ ತೆಗಿಲ ಅಯ್ಯೋ ಸರಿ ಇನ್ನೊಬ್ರು ಗಂಟಿಗೆಲ್ಲ ಕೈ ಹಾಕ್ಬೋದು ಎಂತದ್ದು ಹೇಸಿಗೆ ಕೆಲಸ ಅದಲ್ಲ ಇನ್ನೊಬ್ರಿಗೆ ಅನ್ಯಾಯ ಆಗ್ತದೆ ಅಂತ ಆದ್ರೆ ಅಂತದನ್ನ ಮಾಡಬಾರ್ದು ಒಳ್ಳೇದಾಗ್ತದೆ ಅಂತ ಯಾಕೆ ಮಾಡಬಾರ್ದು ಅದ್ರ ಜೊತೆಗೆ ಕುತೂಹಲ ಅಲ್ಲ ಸ್ವಾಮಿ ಆತ್ಮವಂಚನೆ ಮಹಾಪಾಪ ಅಲ್ವಾ ಆ ಪಾಪದಕ್ಕಿಂತ ಈ ಪಾಪ ಆಗ್ಬೋದು ಹಾಗಂತ ನನ್ನ ಹತ್ರ ಹೋಗುದು ಹೇಗೆ ಧೈರ್ಯ ಇಲ್ಲ ಸ್ವಾಮಿ ಇಷ್ಟೊತ್ತರಲ್ಲಿ ಗೊತ್ತೇ ಎಚ್ಚರ ಆಗಿಲ್ಲ ಇನ್ನು ಎಚ್ಚರ ಆದ್ರೆ ಏನ್ ಮಾಡೋಣ ನಮ್ಮ ಜಾತಿಯವರಿಗೆ ಅಂದ್ರೆ ನಮ್ಮ ಹೆಣ್ಣು ಮಕ್ಕಳಿಗೆ ಇರೋ ದೊಡ್ಡ ಧೈರ್ಯವೇ ಅದು ಕೊನೆಯದಾಗಿ ನಾವು ಇಲ್ಲ ಕೊಡ್ಲಿ ಗಟ್ಟಿಯಾಗಿ ಕೇಳಿದ್ರೆ ದೇವ್ರ ಹಣೆ ಇಲ್ಲ ಅಂತ ಹೇಳುದು ದೇವ್ರು ಬಿಟ್ಟು ಮತ್ತೆ ಬೇರೆ ಮೇಲೆ ಹಾಗಾಗಿ ದೇವ್ರ ಮೇಲೆ ಬಾರ ದೇವ್ರ 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 ಓಹೋ ನನ್ನಿಂತಲೂ ಮೊದಲು ಯಾರೋ ಕೊಂದು ಹಾಕಿದಾರೋ ನೋಡಿದೆ ಮತ್ತೆ ಹಾಗೆ ಯಾರು ನೋಡಿದ ಹಾಗಿಲ್ಲ ಓ ಅದು ಇದು ಉರ್ಸನ್ನಕ್ಕಿ
ಎಂತದು ಉರ್ಸಲಕ್ಕಿ? ಮೇಡ ಯಾರು ನಮ್ಮ ಕಡೆ ಬೇರೆ ಹೇಳ್ತಾರೆ. ಉರ್ಸಲಕ್ಕಿ ಹೋಗ್ತಾ ಉಂಟು ನೋಡಿ. ದೇವ್ರ 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 ಅಂತೂ ಗಂಟು ಬಿಚ್ಚಿದ್ರಿ. ನಾವು ಹೆಣ್ಮಕ್ಳ ಮನಸ್ಸು ಮಾಡಿದ್ರೆ ಏನು ಬಿತ್ತೀರಿ? ಮಾಡ್ತೇವೆ. ಮುಂದಿನ ಶಬ್ದವನ್ನು ಹೇಳ್ಬೇಡಿ, ಏನು ಮಾಡ್ತೇವೆ. ಹೌದು ಹೌದು. ಹೀಗಾಗಿದ್ರೆ ಇದೊಂದು ಲೇಖನ. ಈ ಲೇಖನ ನೋಡಿದ್ರೆ ಇವನ ಪರಿಚಯ ಸಿಗಬಹುದೇ? ಓದಿ ಓದಿ ಓದ್ಬೋದು. ಇದು ಯಾರ್ದು ಗೊತ್ತಾಯ್ತು ನನಗೀಗ. ಹೌದಾ? ಇದು ನಮ್ಮ ಅಪ್ಪನ ಲೇಖನ. ನಿಮ್ಮಪ್ಪ ಹೌದು. ಅಕ್ಷರ ಕಂಡ್ರೆ ಗೊತ್ತಾಗ್ತದೆ. ಹೇಗುಂಟು ಅಕ್ಷರ? ಹೇಗುಂಟು? ಈಗ ತಾನೇ ಸ್ವಚ್ಛವಾಗಿ ತೊಳೆದು ಒಣ ಹಾಕಿದ ಬಿಳಿ ಬಟ್ಟೆ ಮೇಲೆ ಆಗ ತಾನೇ ಕೆಸರಿನಲ್ಲಿ ಕುಳಿತಂತ ಕಾಗೆ ಒಂದು ಹೋಗಿ ಹೆಜ್ಜೆ ಹಾಕಿದಾಗ ಉಂಟು. ಹೇಳುದೇ ಬೇಡ, ಗೊತ್ತಾಯ್ತು. ನಮ್ಮ ಅಪ್ಪನ ಅಕ್ಷರ ಅಂತ ಹೇಳಿದ್ರೆ ಕಾಗೆ ಕಾಲು, ಕೋಳಿ ಕಾಲು. ಅಯ್ಯಯ್ಯೋ. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ ಬುದ್ಧಿ ಸುಪ್ರೇಮದಿಂದ ತನ್ನ ಮಗ ಬದಲಿಂಗಿಗೆ ಬೆರೆಸಿ ನೇಮಿಸಿದ ಕಾರ್ಯ ಈ ಚಂದ್ರಹಾಸ. ಯಾವ ಚಂದ್ರ? ಹಾ, ಈಗ ಗೊತ್ತಾಯ್ತು ನೋಡಿ. ಹೌದಾ? ಅವನ ಹೆಸರು ಏನು ಅಂತ ಗೊತ್ತಾಗೋಯ್ತು. ಈ ಚಂದ್ರಹಾಸ. ನಾನು ಮುಖ ನೋಡಿದ ಅವಾಗಲೇ ಹೇಳಿದ್ದೆ, ಹುಣ್ಣಿಮೆ ಚಂದ್ರ ಮೇಲಿಲ್ಲ, ಇಲ್ಲಿ ಬಂದು ಕೂತಿದ್ದಾನೆ ಅಂತ. ಲೇಖನ ಲೇಖನ. ಈ ಚಂದ್ರಹಾಸ ಮಹಾ ಇವನ ಮಗೆ ಮೇಲ್ ನಮ್ಮ ಸೀಮೆಗಳ ಸಾಧಪ್ಪಂ. ನಾ ಹೇಳಿದ್ದೆ ಅದು ಸುಳ್ಳ ನೋಡಿ. ಮುಖದ ಮೇಲೆ ರಾಜ ಲಕ್ಷಣ ತುಯ್ತಾ ಉಂಟು ಅಂತ ಇದ್ದೆ. ಹೌದಾ? ಭವಿಷ್ಯ ಸಂದೇಹ ಇಲ್ಲಕ್ಕೆ ಸಾಮಾನ್ಯದಲ್ಲ. ಹೊತ್ತುಗಳಿಂದ ಬಂದ ಹೊತ್ತುಗಳಿಂದ ಬಂದ ಬಳಿಕ ವಿತ್ತವಿದ್ಯೋ ವಿಕ್ರಮ ನೋಡ್ತಿರ್ತೀನಿ ನೀ ಕೊಡು. ಹೊತ್ತುಗಳಿಂದ ಬಂದ ಬಳಿಕ ವಿತ್ತವಿದ್ಯೋ ವಿಕ್ರಮ ನೀ ನೋಡ್ತಿರ್ತ ಕೊಡು. ಕೂಗು ಬಂದಿದೆ. ಹೊತ್ತುಗಳಿಂದ ಬಂದ ಬಳಿಕವನ ಕುಲ ವಿತ್ತ ವಿದ್ಯಾವ್ಯೋ ವಿಕ್ರಮಂಗಳ. ಅದು ಯಾವುದನ್ನೂ ನೋಡುದು ಬೇಡ. ಅಂದ್ರೆ ಅವಷ್ಟು ಸಮರ್ಥನಿದ್ದಾನೆ. ಕೊಡು ವಿಷವ ಮೋಹಿಸುವಂತೆ ಬಾಲಕಗೆ ಉತ್ತರೋತ್ತರ ಬಹುದು. ಇಲ್ಲೇನೋ ಹೆಚ್ಚು ಕಡಿಮೆ ಆಗಿದೆಯಲ್ಲ. ಈ ವಿವಿಯಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿದೆ ನೋಡಿ. ಅದು ವಿವಿ ಅಂದ್ರೆ ಈ ವಿಷಯ ಎನ್ನುವ ವಿಷಯದಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿದೆ. ನೋಡಿ ಮುಂದೆ ಏನಾಗಿದೆ? ಕೊಡು ವಿಷಯ ಮೋಹಿಸುವಂತೆ ಬಾಲಕಿಗೆ ಉತ್ತರೋತ್ತರ ಬಹುದು. ಯಾವ ವಿಷಯವನ್ನಾದ್ರೂ ಮೋಹಿಸುವ ಹಾಗೆ ಅಲ್ಲ, ಕೊಡಬಹುದು. ಅವರು ಮೋಹದಲ್ಲಿ ಕುಡಿತಾರ. ವಿಷ ಕುಡಿದ ಮೇಲೆ ಉತ್ತರೋತ್ತರ ಆಗುದು ಹೇಗೆ? ಉತ್ತರ ಕ್ರಿಯೆ ಆಗುದು. ಹಾಗಿದ್ರೆ ನಮ್ಮಪ್ಪ ಅವಸರದಲ್ಲಿ ಹೊರಟು ನಿಂತಾವಾಗ ನಾನು ಹೋಗಿ ಕೇಳಿದ್ದೆ ಅವರಲ್ಲಿ, ಮಲ್ಲಿಗೆ ಬಳ್ಳಿ ನಮ್ಮ ಮನೆದು ಅಪ್ಪಯ್ಯ ಬೇಲಿ ದಾಟ್ತಾ ಉಂಟು, ಹೇಳಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ದೆ. ಹುಡುಗರು ಮಕ್ಕಳು ಹೌದೌದು ಅಪ್ಪಯ್ಯ, ಬೇಲಿ ದಾಟ್ಲಿಲ್ಲ ಇಲ್ಲಿವರೆಗೆ. ನಾಳೆ ಅಂತ ಹೇಳಿದ್ರೆ ಬೇಲಿ ದಾಟ್ರೆ ಮಂತ್ರಿಗಳ ಮನೆದು ಅಂತ ನೋಡುವುದಿಲ್ಲ, ಯಾರಾದ್ರೂ ದಾರಿ ಮೇಲೆ ಹೋಗೋರು ಕೈ ಹಾಕ್ಬಿಡ್ತಾರೆ. ನೀವು ಸ್ವಲ್ಪ ಜಾಗ್ರತೆ ಮಾಡಿ ಅಂತ ಹೇಳಿದ್ದೆ. ಮಾಮರದ ವ್ಯವಸ್ಥೆ ಮಾಡ್ತೇನೆ ಮಗಳೇ ಅಂತ ಹೋದವರು ಎಷ್ಟು ಬೇಗ ವ್ಯವಸ್ಥೆ ಮಾಡ್ಬಿಟ್ರು ನೋಡಿ. ಚಂದದ ಗಂಡಲ್ವಾ ನನ್ನ ಮಗಳು ಇವನೇ. ಮತ್ತೆ ಒಳ್ಳೊಳ್ಳೆ ಗಂಡು ಸಿಗುದು ಕಷ್ಟ ಅಲ್ಲ ಈಗ. ಗಂಡು ಬಹಳ ಅಪರೂಪ ಅಲ್ಲ ಮಾರೆ. ಹಾಗಾಗಿ ಎಲ್ಲಾದ್ರೂ ಗಡಿಬಿಡಿಯಲ್ಲಿ ಇವು ತಪ್ಪು ಹೋದ್ರೆ ಎನ್ನುವ ಕಾರಣಕ್ಕಾಗಿ ನನ್ನ ಅಣ್ಣನಿಗೆ ಬರೆಯುವಂತಹ ಲೇಖನದಲ್ಲಿ ಕೊಡು ವಿಷಯ ಮೋಹಿಸುವಂತೆ ಬಾಲಕಿಗೆ ಉತ್ತರೋತ್ತರವುದು ಎನ್ನುವ ಆಗೋದು ವಿಷವ ಅಂತ ಆಗಿ ಹೋಗಿದೆ. ಇದನ್ನ ಈಗ ನೋಡಿ, ನಾನು ಈ ಲೇಖನ ನೋಡದೇ ಇದ್ದಿದ್ರೆ ಇವ ಹೀಗೆ ಹೋಗ್ತಿದ್ನ. ನಮ್ಮ ಅಣ್ಣ ತಡ ಮಾಡುದಿಲ್ಲ, ಲೇಖನ ನೋಡು ಘೋರ ವಿಷ ಕೊಟ್ಟು ಇವನು ಕುಂದೆ ಹಾಕ್ಬಿಡ್ತಿದ್ದ. ಹೌದಲ್ಲ? ನೀವ್ ಹೇಳ್ದೆ ಹೌದಾ? ಹೆಣ್ಮಕ್ಳಿಗೆ ಯಾಕೆ ನಿಮ್ಗೆ ಆ ವಿಷಯ ಅಂತ? ಹೆಣ್ಣು ಮಕ್ಕಳು ಏನಾದ್ರೂ ವಿಷಯ ಕೈ ಹಾಕಿದ್ರ ಪ್ರಕರಣಕ್ಕೆ ಗಟ್ಟಿ ತಿರುವು ಬಂತು ಅಂತಲೇ ಅರ್ಥ. ಅದು ಗಟ್ಟಿ ಆಯ್ತು ಪ್ರಕರಣ ಅಂತಲೇ ಅರ್ಥ. ಹೆಣ್ಣು ಮಕ್ಕಳು ಧೈರ್ಯ ಮಾಡ್ಬೇಕು ನೋಡಿ, ಏನಾದ್ರೂ ಪ್ರಕರಣ ಹೆರಗಾಕ್ಲಿಕ್ಕೆ ಅದನ್ನ ಗಟ್ಟಿ ಮಾಡ್ಲಿಕ್ಕೆ. ಹಾಗಾಗಿ ಏನುಂಟಿಲ್ಲಿ? ಕೊಡು ವಿಷಯ ಮೋಹಿಸುವಂತೆ ಬಾಲಕ್ಕೆ ಹೊತ್ತು. ಹೌದು, ನನಗೀಗ ನೆನಪಾಗುದು ಸ್ವಾಮಿ, ಒಂದೊಂದು ದಿವಸ ಸಮುದ್ರ ಮಥನ ಕಾಲದಲ್ಲಿ ಪರಮೇಶ್ವರ ವಿಷವನ್ನು ಕೊಡುವುದಕ್ಕೆ ಮುನ್ನಾದಂತೆ ಆ ಕ್ಷಣಕ್ಕೆ ಅವನ ಹೆಂಡತಿ ಆಗಿರುವಂತಹ ಪಾರ್ವತಿ ಹೋಗಿ ಅವನ ಗಂಟಲಿಗೆ ಅಂದ್ರೆ ಕಂಠಕ್ಕೆ ಕೈ ಹಾಕಿದ್ಲಂತೆ. ಆ ವಿಷ ಅಲ್ಲೇ ನಿಂತವ ನೀಲಕಂಠನಾದ. ಆ ದಿವಸ ಪಾರ್ವತಿ ಅವನ ಕಂಠಕ್ಕೆ ಕೈ ಹಾಕಿದ್ರೆ ನಾವು ಬದುಕೊಂಡ, ನಾನಿವತ್ತು ಇವನು ಸೊಂಟಕ್ಕೆ ಕೈ ಹಾಕಿದ್ರೆ ನೀವು ಬದುಕೊಳ್ಳಿಲ್ವಾ? ಅನುಮಾನವೇ ಇಲ್ಲ. ಹೇಳುವುದುಂಟು ಕೆಲವರೆಲ್ಲ ಹೆಂಗಸರ ಬುದ್ಧಿ ಮೊಣಕಾಲ ಕೆಳಗೆ ಅಂತ. ಹೆಂಗಸರ ಬುದ್ಧಿ ಮೊಣಕಾಲ ಕೆಳಗೆ ಅಂದ್ರೆ ಎಂತದ್ದು? ಮೊಣಕಾಲ ಕೆಳಗೆ ಏನುಂಟು? ಪಾದ ಉಂಟು, ಪಾದದ ಅಡಿಯಲ್ಲಿ ಕತ್ತಲುಂಟು. ಅಂದ್ರೆ ಹೆಣ್ಮಕ್ಳ ಬುದ್ಧಿ ಮಂದ ಅಂತ. ಹೆಣ್ಮಕ್ಳ ಬುದ್ಧಿ ಮೊಣಕಾಲ ಕೆಳಗಾದ್ರೆ ತಲೆ ಮೇಲೆ ಏನು? ತಲೆ ಮೇಲೆ ಏನು? ತಲೆ ಮೇಲೆ ಬೈತಲೆ. ಮದುವೆ ಆದ್ಮೇಲೆ ಗಂಡನಿಗೆ ಬೈಯುತ್ತಲೆ ಇರ್ತಾನೆ ಅಂತಲ್ಲ. ಹಾಗೆ ಇದನಿಗೆ ತಿದ್ದಬೇಕು ಅಂತಾದ್ರೆ ಸ್ವಲ್ಪ ಮಸಿ ಕೊಡ್ತೀರಾ ನೀವು? ನಮ್ಮ ಹತ್ರ ಮಸಿ ಇಲ್ಲ. ನೀವು ಕೊಡುವುದಿಲ್ಲ, ನಮ್ಗೆ ಗೊತ್ತಾಯ್ತು. ಇದ್ರು ನಾವು ಯಾರಲ್ಲೋ ಕೇಳುದಿಲ್ಲ. ನೋಡಿ ಉಗ್ರ ವಯಸ್ಸಿದ್ದೇನೆ. ಹೌದಾ? ನಮ್ಮ ಅಮ್ಮ ಹೇಳಿ ಕುಂಟು ಅವೆಂತ ಶೂರ್ಪಾನಕ್ಕೆ ಸಂತ ಅಂತವಳು ಉಗ್ರ ವಯಸ್ಸಿದ್ದೇನೆ ನೀನು ಕೊಳಕು ಅಂತ. ಕೊಳಕಲ್ಲ ಅದು. ಈಗ ನೋಡಿ ಈಗ ಎಷ್ಟು ಪ್ರಯೋಜನಕ್ಕೆ ಬರ್ತದೆ ಅಂತ. ಕಣ್ಣಿಗಿರುವ ಎಂತದ್ದು
ಕಣ್ಣು ಚುಚ್ಕೊಳ್ಳೋದಲ್ಲ, ನಾವು ಹೆಣ್ಣು ಅದೆಲ್ಲ ಜಾಗ್ರತೆ ನಮ್ಗೆ ಬಾಯ್. ಹೌದು. ಕಣ್ಣಿಗಿರುವ ಕಪ್ಪನ್ನು ತೆಗೆದು ಕೊಡು ವಿಷಯ ಮುಗಿಸುವಂತೆ ಬಾಲಕಿಗೆ ಉತ್ತರಬಹುದು. ಬುದ್ಧಿವಂತರು ಹೆಣ್ಣು. ಇದು ಸರಿಯಾಗಿ ಹೆಣ್ಣು ಮಕ್ಕಳು ಹೇಳಿಲ್ಲ, ಹೆಣ್ಣು ಮಕ್ಕಳ ಮನಸ್ಸು ಮಾತ್ರ ಏನು ಮಾಡ್ಲಿಕ್ಕೆ ಉಂಟು. ಬಾಯ್ ಈ ಲೇಖನ ನಾನು ಕೊಂಡೋಗಿ ಕೊಡುದಾ? ಅಲ್ಲ ಸರಿ ಅಲ್ಲ ಸರಿ ಅಲ್ಲ. ಅದು ಮತ್ತೆ ಅಲ್ಲೇ ಹೋಗ್ಬೇಕಲ್ಲ, ಯಥಾಸ್ಥಾನಕ್ಕೆ ಹೋಗ್ಬೇಕು ಅಂತ ಪುಣ್ಯಾತ್ಮ ಇಷ್ಟೊತ್ತನಿಗೆ ಅವನು ನಿದ್ರೆ ಎಚ್ಚರ ಆಗ್ಲಿಲ್ಲ, ಇನ್ನೂ ಎಚ್ಚರ ಆಗುದಿಲ್ಲ ಅಂತಲ್ಲ. ಎಚ್ಚರ ಆಗ್ಲಿಕ್ಕಿಲ್ಲ ಯಾಕೆ? ದೇವ್ರೆ 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 ಎಂಟು ಬಿಚ್ಚಿದ್ರಿ ಕಟ್ಟಿ ದೇವ್ರೆ 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 ದೇವ್ರೆ. ಅಯ್ಯಪ್ಪ, ಈಚೆಗಿರುವ ಗುಡ್ಡವನ್ನು ತೆಗೆದು ಆಚೆಗಿಟ್ಟು ಎಷ್ಟಾಯ್ತು ನನಗೆ. ಒಂದು ಸಾಹಸದ ಕೆಲಸ ಆಯ್ತು. ಒಂದು ಸಾರಿ ಆ ಹುಡುಗನ ಹತ್ರಕ್ಕೆ ಹೋಗಿ ಬಂದ್ರೆ ಇಷ್ಟೆಲ್ಲವ. ಏ ದೇವ್ರಿ, ಯಾಕೋ ಏನೋ ಸ್ವಾಮಿ, ಅವನ್ ಬಿಟ್ಟು ಹೋಗುವುದಕ್ಕೆ ಮನಸ್ಸೇ ಆಗ್ತಾ ಇಲ್ಲ. ಹೌದಾ? ಓ ಸುಂದರ, ಸುಂದರ ತವ ಮುಖ ಎಂದಿಗೆ ತೋರುವೆ ಎಂದೆನು ತಲಿಸು ಮಗಂದಿನಿಯೋ. ಸುಂದರ ತವ ಮುಖ ಎಂದಿಗೆ ತೋರುವೆ ಎಂದೆನು ತಲಿಸು ಮಗಂದಿನಿಯೋ, ಎಂದೆನು ತಲಿಸು ಮಗಂದಿನಿಯೋ. ಮಗದೊಳೆದು ಮುಕ್ಕುಳಿಸಿ ಕರ್ಪೂರ ವೀಳ್ಯವಾಗೊಂಡು ಬಳಿಕ ನಿಜವಾದಿಯನ್ನು ಏರುವುದಲ್ಲಿ ತವಕದಿಂಪರ ಮಟ್ಟನು ಚಂದ್ರಹಾಸ ನಿದ್ರಾದೇವಿಯಿಂದ ಆಲಂಗಿಸಿದ್ದೆ, ನನಗೆ ಗೊತ್ತಾಗಲಿಲ್ಲ. ಏನೇ ಇದ್ರು ಎದ್ದದ್ದಾಯ್ತು, ಕೈಕಾಲು ಮುಖವನ್ನು ತೊಳೆದದ್ದಾಯ್ತು. ಓಹ್, ಮಂತ್ರಿಗಳ ಕಾರ್ಯ, ಆ ಕಡೆ ಹೋಗ್ತೀನಿ. ಇರುವಂತಹ ಸ್ಥಳ ಕುಂತಳಕ್ಕೆ ಯಾರಂತ ಕೇಳಿದ್ದೀರಿ? ಸುಬುದ್ಧಿ ಮಹಾರಾಜರು ಅಂತ ಕೇಳಿದ್ರು. ಸಂಪೂರ್ಣ ನಿದ್ರೆಗಳಲ್ಲಿದ್ದೀರಿ ನೀವು. ಇಲ್ಲ, ನನ್ನ ಪರಿಚಯ ಆಗ್ಲಿಲ್ವಾ? ಜನ ಯಾರಂತ ಗೊತ್ತೇ ಆಗ್ಲಿಲ್ಲ. ಆ ಸಮಯದ ರಾಜಾಸನದಿ ಮದನನೆಂಬ ಸುಗುಣ ಏರಿರೋದು ನಾವು ಮದನ್ ರಾಯರು. ಮದನ್ ಅಂದ್ರೆ ನೀವೇ? ಮದನ್ ರಾಯರು ಅಂದ್ರೆ ನಾವೇ. ಮದನ್ ರಾಯರು? ಹೌದು. ದುಷ್ಟ ಬುದ್ಧಿ ಮಹಾಮಂತ್ರಿಗಳಿಗೆ ಮಗ ನಾನು. ಓ, ನಮ್ಮ ಮಂತ್ರಿಗಳ ಮಗ. ಈ ಪರಿಚಯ ಆಯ್ತಾ? ಅವ್ರ ಪರಿಚಯ ಉಂಟಪ್ಪ, ಅವಾಗ ಸಿಗ್ತಾರೆ. ನನ್ನ ಪರಿಚಯ ಇಲ್ಲ ಅಲ್ಲ? ನೀವು ಸಿಗ್ಲಿಲ್ಲಲ್ಲ? ಸಿಗ್ಲಿಲ್ಲಲ್ಲ, ನಿಮ್ ತಪ್ಪಲ್ಲ ಅದು ಸ್ವಾಮಿ. ಹಾಗಂತ ನನ್ನ ಅಪರಾಧವೂ ಇಲ್ಲ. ನಾನು ಎಷ್ಟು ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೇನೆ ಗೊತ್ತುಂಟಾ? ಏನು? ಏನಾದ್ರೂ ಮಾಡಿ ಮುಂದೆ ಬರಬೇಕು ಅಂತ. ಮುಂದೆ ಬರ್ಲಿಕ್ಕ? ಹೌದೌದು. ನಮ್ಮ ಅಪ್ಪ ಇವತ್ತಿಗೂ ಬಿಡುದಿಲ್ಲಲ್ಲ. ನಿಮ್ಮ ಪ್ರಯತ್ನ ಕಡಿಮೆ ಆಯ್ತು. ಏನು ಹೊಟ್ಟೆ ಕಿಚ್ಚಿ ಮಾತಾಡ್ತೀರಿ ನೀವು? ಪ್ರಯತ್ನ ಕಡಿಮೆ ಆಯ್ತು. ನನ್ನ ಪ್ರಯತ್ನ ಕಡಿಮೆ ಆಗ್ತ? ನನ್ನ ಪ್ರಯತ್ನ ಕಡಿಮೆ ಆಗ್ತಲ್ಲ, ಇವತ್ತಿಗೂ ನನ್ನ ಅಪ್ಪನ ಪ್ರಯತ್ನ ನಿಲ್ಲಿಲ್ಲ, ನಮ್ದು ಕಾಣ್ಲಿಲ್ಲ. ದಯಮಾಡಿ ನಿಮ್ಮಲ್ಲೊಂದು ವಿನಂತಿ. ಏನ್ ಹೇಳಿ? ನೀವು ಇನ್ನು ಎಲ್ಲ ಕೇಳಿದ್ರು ಇದನ್ನೇ ಹೇಳಿ. ಏನಂತ? ಅದು ನಮ್ದು ಕಡಿಮೆ ಆದ್ದಲ್ಲ, ಅವ್ರು ನಿಲ್ಲಿಲ್ಲ ಅಂತ. ಅಡ್ಡಿಲ್ಲ ಅಡ್ಡಿಲ್ಲ ಅಡ್ಡಿಲ್ಲ. ಯಾಕಂದ್ರೆ ನಿಮ್ ಕೈಯಲ್ಲಿ ಸಿಕ್ಕರೆ ಸ್ವಲ್ಪ ಒಳ್ಳೇದಾಗಬಹುದು ಅಂತ. ಹಾಗೆ ಆ ವಿಶ್ವಾಸ ಉಂಟಲ್ಲ. ಹೌದೌದು. ಅದಕ್ಕೆ ಕಾರಣ ಓ, ನನ್ನನ್ನು ನೋಡಿದ್ರೆ ಆಗುದಿಲ್ಲ. ಹೌದಾ? ಇಲ್ಲಪ್ಪ, ಏನು? ಒಂದು ನಮಸ್ಕಾರ ಮಾಡಿದ್ರೆ ಒಳ್ಳೆ ಆಶೀರ್ವಾದ ಆದ್ರೂ ಮಾಡ್ತಾರ. ಅಪ್ಪಯ್ಯ ಅಂತ ಬಂದು ನಮಸ್ಕಾರ ಮಾಡಿದ್ರೆ ರಣಗಾಂಪ, ಅವಲಕ್ಕಿ ಸೊಪ್ಪ, ಸಗಣಿ ಮಂಜ ತೊಲಗಾತೆ. ನಿಮ್ಮ ಅಪ್ಪ ಏನು ಸುಪ್ರಭಾತ ಇದು? ಪ್ರಭಾತ
ಜಾತಿ ಪರಂಪರೆ ಶಬ್ದದಲ್ಲಿ ಬೈಯುವುದು ಅದು. ಅದರಲ್ಲೂ ಪರಂಪರೆ ಉಂಟು ಮತ್ತೆ. ಪರಂಪರೆಯಿಂದ ಬೈಯುವುದೇ ಇಲ್ಲ. ಹಾಗಾಗಿ ನನ್ನ ಅಪ್ಪನಿ ನನ್ನ ಮೇಲೆ ಒಳ್ಳೆ ಅಭಿಪ್ರಾಯ ಇಲ್ಲ ಅಂತ ತಿಳ್ಕೊಂಡೆ ನಾನು. ನಾವಿನ್ ಜೀವನದಲ್ಲಿ ಉದ್ಧಾರ ಆಗ್ಲಿಕ್ಕೆ ಜೀವನದಲ್ಲಿ ಜಿಗುಪ್ಸ ಬಂದೋಯ್ತು. ಮುಂದೇನಾಗ್ತದೆ ಆಗೋವರೆಗೆ ಗೊತ್ತಿರ್ತದೆ. ಆ ರೀತಿ ಪರಿಸ್ಥಿತಿ ಆಯ್ತು. ನಾವಿನ್ ಉದ್ಧಾರ ಆಗ್ಲಿಕ್ಕಿಲ್ಲ ಅಂತ ನಿರಾಶನಾಗ್ಬಿಟ್ಟೆ. ಕಥೆ ಬದಲಾತಲ್ವಾ? ಹೌದೌದು. ನಮ್ಮ ಅಪ್ಪಯ್ಯ ಶೀಘ್ರದಲ್ಲಿ ಕರೆದ್ರು. ಓಡಿ ಬಂದು ನಮಸ್ಕಾರ ಮಾಡಿದೆ. ಒಳ್ಳೇದಾಗ್ಲಿ ಮಗನೇ ಹೇಳು ಅಂತ ಹೇಳಿಬಿಟ್ಟ. ಒಂದು ಯುಗಾಂತ್ಯ ಬಂತು ಅಂತ ಲೆಕ್ಕ ಹಾಕಿದೆ. ಆವತ್ತೊಂದು ಅಮೃತ ನುಡಿ ಹೊರಗೆ ಬಿತ್ತು. ಹೌದು. ಎಲ್ಲ ನಮ್ಮ ಅಪ್ಪ ಯಾಕೆ ಹಾಗೆ ಹೇಳಿದ್ರು ವಿಚಾರ ಮಾಡಿದೆ. ಕೂಡಲೇ ನಮ್ಮ ಅಪ್ಪಯ್ಯ ಹೇಳಿ ಆಯ್ತು, ಅಗತ್ಯವಾಗಿ 4-6 ದಿವಸ ತಿರುಗಾಟ ಇದೆ ಮಗನೇ, ಅಧಿಕಾರ ಸೂತ್ರ ನಿನಕೊಟ್ಟಿದ್ದೆ ಅಂತ ಹೇಳ್ಬಿಟ್ಟ. ಅಪ್ಪ ಆ ಕಡೆ ಹೊತ್ತೆ ಕುತ್ಕೊಂಡ್ಬಿಟ್ಟೆ ನೋಡಿ. ಹಾಗಾದ್ರೆ ಯಜಮಾನಿಗೆ ನಿಮ್ದು. ಹೌದೌದು. ಏನಾಯ್ತು ಈಗ? ಹೇಗೆ ಅಲ್ಲ ಹೇಗೆ ಅಂದ್ರೆ ಏನು 20ರಲ್ಲಿ ಯಜಮಾನಿಗೆ ಬಂತು ಅಂತ ನಿಮ್ಗೆ ಅನುಮಾನ ಅಲ್ಲ? ಎಷ್ಟು ಮಟ್ಟಿಗೆ ಉಳಿತದಂತ ಸುಮ್ಮನೆ ನೀವು. ಅದಕ್ಕೆ ವಯಸ್ಸು ಸಂಬಂಧ ಇಲ್ಲ. ಆ ವಯಸ್ಸಿನಲ್ಲಿ ಪ್ರತಿಭೆ ಏನಿದೆ ಅನ್ನೋದು ಮುಖ್ಯ. ಈ ನಿಮಗೆ ಸಾಮಾನ್ಯ ಎಷ್ಟು ವಯಸ್ಸಾಗಿದೆ? ನಿಮಗೊಂದು ಪ್ರತಿಭೆ ಇದ್ದಿದ್ರಿಂದ ಅಲ್ವಾ ಪ್ರಯೋಜನ ಆಗುವುದು. ಅದೊಂದು ಹೌದು. ಅದೊಂದು ಹೌದಲ್ಲ? ಅದೇ ಹೌದು. ವರ್ಷ 30. ಹಾಗಾಗಿ ಯಜಮಾನಿಕೆ ಯಾವಾಗ ಬಂದಿದೆ ಅನ್ನೋದು ಮುಖ್ಯ ಅಲ್ಲ. ನಮ್ಮ ಅಪ್ಪಯ್ಯ ಅಧಿಕಾರ ಕೊಟ್ರಲ್ವಾ, ಅಧಿಕಾರದ ಅವಧಿಯಲ್ಲಿ ಜನಹಿತಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ನಾವು ಮಾಡುವಂತ ಕಾರ್ಯ ವಿಶೇಷಗಳೇನು, ಅದಕ್ಕೆ ಸಂಬಂಧಪಟ್ಟ ಅಧಿಕಾರ ಇರುವುದು ಹೋಗುವುದು. ನಮ್ಮ ಅಪ್ಪಯ್ಯ ಇಷ್ಟು ವರ್ಷ ಅಧಿಕಾರದಲ್ಲಿ ಇದ್ರಲ್ಲ, ಜನಹಿತಕ್ಕಾಗಿ ಬೇಕಾದ ಒಂದಾದ್ರೂ ಮಾಡಿದ್ದುಂಟ? ಏನು ಮಾಡಲಿಲ್ಲ. ನೀವು ಅಧಿಕಾರ ಬಂದ ಮೇಲೆ ಏನು ಮಾಡಿದ್ರಿ? ಅದೇ ನಮ್ಮ ಅಪ್ಪಯ್ಯ ಏನು ಮಾಡಿದ್ರು ಜನ ಸುಮ್ಮನಿದ್ದದ್ದು ಯಾಕೆ? ಮಂತ್ರಿಗಳು ಹಿಂದಿನಿಂದ ತಲೆ ತೆಗೆದಾರಂತ ಸುಮ್ಮನಿದ್ದಾರೆ. ನಾನು ಮಾತ್ರ ಹಾಗಲ್ಲ ಸ್ವಾಮಿ. ಒಂದು 4-6 ದಿವಸ ಎಂತ ಬದಲಾವಣೆ. ಏನು ಬದಲಾವಣೆ? ಹೌದಪ್ಪ. ಯಾವುದೇ ರಾಜ್ಯದಾಗಲಿ ಮುಖ್ಯವಾದ ಸಮಸ್ಯೆ ಏನಂತ ನಿಮ್ಗೆ ಗೊತ್ತುಂಟೆ? ನಮ್ಮಂತ ಬುದ್ಧಿವಂತರು ಮಾತ್ರ ಗೊತ್ತಾಗುವುದು. ನಿರುದ್ಯೋಗ ಸಮಸ್ಯೆ. ನಿರುದ್ಯೋಗ ಸಮಸ್ಯೆ ನಮ್ಮ ರಾಜ್ಯದಲ್ಲಿ ತಾಂಡವಾಡುತ್ತಾ ಉಂಟು. ನಿಮ್ಮ ರಾಜ್ಯದಲ್ಲಿ ತಾಂಡವ ಅಂದ್ರೆ ಏನಂತ ಗೊತ್ತಿಲ್ಲ, ಇನ್ನು ಯೋಚನೆ ಮಾಡಬೇಕು. ಹಾಗಾಗ್ತಾ ಇತ್ತು. ಆಗ ನಾನು ಒಂದು ದಾರಿ ಹುಟ್ಕೊಂಡೆ. ನಿರುದ್ಯೋಗ ಸಮಸ್ಯೆ ಒಂದು ಪರಿಹಾರ ಕಂಡುಕೊಳ್ಬೇಕು. ರಾಜ್ಯಾದ್ಯಂತ ಇರುವ ಬಾವಿಯನ್ನೆಲ್ಲ ಮುಚ್ಚಿ ಅಂತ ಹೇಳ್ಬಿಟ್ಟೆ. ಕಂಗಾಲಾಗಿ ಬಿಟ್ರು ಜನ. ಎಲ್ಲ ಕುಡುಗು ನೀರಿನ ಬಾವಿ ಮುಚ್ಚಿಸ್ತಾನಲ್ಲೇವ ಅಂತ. ಹೆದರಬೇಡ ಅಂತ ಅವ್ರಿಗೆ ದಾರಿ ಧೈರ್ಯ ಕೊಟ್ಟೆ. ವಿಚಾರ ಮಾಡು ನೋಡಿ, ಇರುವ ಹಳೆ ಬಾವಿ ಮುಚ್ಚುವುದು, ಪಕ್ಕದಲ್ಲಿ ಹೊಸ ಬಾವಿ ತೆಗೆಯುವುದು. ಎಷ್ಟು ಜನಕ್ಕೆ ಒಂದೇ ಸಾರಿ ಉದ್ಯೋಗ ಸಿಕ್ಕುವುದಿಲ್ಲ. ಸುಳ್ಳಲ್ಲ. ಹೊಸ ಬಾವಿ ತೆಗೆಯುವುದು, ಹಳೆ ಬಾವಿ ಮುಚ್ಚುವುದು. ಹೌದೌದೌದೌದು. ಆಗ ಮತ್ತು ಕಡಿಮೆ ಆಯ್ತು ಅಂತ ಹೇಳಿದ್ರು. ಹೆದರಬೇಡ ಅಂತ ಧೈರ್ಯ ಕೊಟ್ಟೆ. ಮಾರ್ಗದ ಉದ್ದಕ್ಕೂ ಒಂದು ಕಡೆ ಅಗಿತಾ ಆಗುದು, ಇನ್ನೊಂದು ಕಡೆ ಮುತ್ತಾ ಬರುವುದು, ಮತ್ತೊಂದು ಕಡೆ ಅಗಿತಾ ಆಗುದು, ಇನ್ನೊಂದು ಕಡೆ ಮುತ್ತಾ ಬರುವುದು. ಇದ್ರ ಪರಿಚಯ ಉಂಟ ನಿಮಗೆ? ಕಾಮಗಾರಿ ಪೂರ್ಣ ಆಗುದು ಯಾವಾಗ? ಇದಕ್ಕೆ ದೂರ ಸಂಪರ್ಕ ಯೋಜನೆ ಅಂತ ಹೇಳ್ತಾರೆ. ಅದೇ ಗೊತ್ತಾಯ್ತು. ಕಾಮಗಾರಿ ಅದು ಮುಗಿಯುವುದೂ ಇಲ್ಲ, ಹಾಗಂತ ಸಿಗದೆ ಇರುವುದು ಇಲ್ಲ. ಆ ರೀತಿಯ ಅವಸ್ಥೆ. ಕೆಲಸ ಮಾತ್ರ ಮುಗಿಯುವುದಿಲ್ಲ ಅಲ್ಲ, ಕೆಲಸ ಸಿಗ್ತದಲ್ಲ. ಅಲ್ಲಿಗೆ ನಿರುದ್ಯೋಗ ಸಮಸ್ಯೆ ಪರಿಹಾರ ಹೇಗೆ ಅಂತಾರೆ? ನಿಮ್ಮ ತಲೆ ಕೊಡ್ಬೇಕು. ದೂರ ನಿಂತ್ಕೊಳ್ಳೋದು ಕೊಟ್ಟರು ಕೊಡ್ತಾರೆ. ನಿಮ್ಮ ಆಲೋಚನೆ ಯಾರದು? ಚಂದ್ರಾವತಿಯಿಂದ ಚಂದ್ರಹಾಸ ಎನ್ನುವರು ನೋಡ್ಲಿಕ್ಕೆ ಬಂದಿದ್ದ. ಬರ್ಲಿ ಕೇಳಿ. ಪರಿಣದಿ ನಡೆದುಂದು ಹೊರದಾಗಿ ನೋಳಗೆಂಬ ಹೊರಜೆಂಬ ಆಸನನೋ ಕರವಿಣಿಯುತ್ತಲಿ ಸತ್ಕರಿಸಿ ಬಿಡವನೆಂದು ಪರಿಪರಿಯೋಳು ಉಪಚರಿಸಿ. ಎಂತದ್ದು ಇದು? ಒಂದಾಕ್ಷಣದಲ್ಲಿ ಒಳ್ಳೆ ರೀತಿಯಲ್ಲಿ ಉಪಚಾರ ಮಾಡಿ ಕರ್ಕೊಂಡು ಬಂದ್ರು. ಆಮೇಲೆ ಸುದ್ದಿಯೇ ಇಲ್ಲ ಜನರು. ಒಂದೊಂದು ಊರಿನಲ್ಲಿ ಒಂದೊಂದು ಕ್ರಮ ಇರ್ತದೆ. ನಮ್ಮ ಕೆಲಸ ಆಗ್ಬೇಕಿದ್ರೆ ನಾವು ಮಾತಾಡಿಸ್ಬೇಕು. ಹಾಯ್ ನಮಸ್ಕಾರ. ಒಂದಕ್ಕೆರಡು. ನಿಮ್ಮ ಊರಿನಲ್ಲಿ ಎಲ್ಲವುದೂ ಹಾಗೆಯಾ? ಅಲ್ಲ, ನನ್ನ ಕ್ರಮ ಮಾತ್ರ ಹೀಗೆ. ಹೌದಾ? ಹೌದೌದು. ಯಾಕೆ ಹಾಗ? ಒಂದು ಕಾಲದಲ್ಲಿ ಎಷ್ಟು ಜನಕ್ಕೆ ನಮಸ್ಕಾರ ಕೊಟ್ಟಿದ್ದೇವೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಎಷ್ಟು ನಮಸ್ಕಾರ ಕೊಟ್ಟರು ತಿರುಕೊಡುವವರಿಲ್ಲ. ಆಗಲೇ ಪ್ರತಿಜ್ಞಾಬದ್ಧನಾಗಿದ್ದೇನೆ ನಾನು. ಏನು? ಕಾಲ ಬರಲಿ ಮಕ್ಕಳಿಗೆಲ್ಲ ಮಾಡಿಸ್ತೇನೆ ನಾವು ಅಧಿಕಾರದ ಅವಧಿಯಲ್ಲಿರುವಾಗ. ಯಾರ ಮಕ್ಕಳಿಗೆ? ಯಾರ ಮಕ್ಕಳು? ಯಾರಿಗೆ ಮಕ್ಕಳು? ಅಲ್ಲ ನೀವು ಅನ್ಕೊಂಡಿದ್ದು. ಅಯ್ಯೋ, ಮಕ್ಕಳು ಅಂದ್ರೆ ನಮ್ಮ ಮಕ್ಕಳು ಅಂತ ಅರ್ಥದಲ್ಲಿ ಅಲ್ಲ. ಈ 20 ಯಜಮಾನಿಕೆಯವ್ರದ್ದೆಲ್ಲ ಮಾತು ಇಂಥದ್ದೇ. ನೀವೇನು ಹೆದರುದು ಬೇಡ, ನಮ್ಮ ಹುಡುಗರಿದ್ದಾರೆ. ನೀವೇನು ಹೆದರುದು ಬೇಡ, ನಮ್ಮ ಅವ್ರಿಗೆ ಹುಡುಗರ 20ರವ್ರು ಹೇಳುವುದು 70ರವ್ರು ನೋಡಿ ನಮ್ಮ ಹುಡುಗರು ಅಂತ ಹೇಳುವುದು. ಹೌದಾ? ಅದೆಲ್ಲ ಒಂದು ಜಾತಿ ಕ್ರಮ. ಸರಿ. ಅಂದ್ರೆ ನಾವು ಅಧಿಕಾರದ ಅವಧಿಯಲ್ಲಿ ಇದ್ದಾಗ ಬಂದು ನಮಸ್ಕಾರ ಕೊಟ್ಟರು ಒಂದಕ್ಕೆರಡು ಪಟ್ಟಿ ಸಹಿತ ತೆಗೆದು ಕೊಟ್ಟು ಬಿಡುದು. ಅದೇ ಲೆಕ್ಕಾಚಾರದಲ್ಲಿ ಕೊಟ್ಟ ಪರಿಚಿತ ಮುಖ್ಯ ಅಲ್ಲ. ಪರಿಚಯ ಆಗ್ಲಿಲ್ಲ. ಇಲ್ಲ ಇಲ್ಲ ಇಲ್ಲ. ನಾನು ಚಂದನಾವತಿಯಿಂದ ಬಂದವನು, ನನ್ನ ಹೆಸರು ಚಂದ ಎನ್ನುವ ಹಾಗೆ ಕೇಳಿದಾಗ ಉಂಟು. ಎಲ್ಲೋ ಕೇಳಿದ್ದೇನೆ. ಹೌದಾ? ನಮ್ಮಷ್ಟು ಪ್ರಚಾರದಲ್ಲಿಲ್ಲ.
ಅದಿಲ್ಲ. ತಲೆ ಬಿಸಿ ಮಾಡ್ಕೊಳ್ಬೇಡಿ. ಅದು ಒಂದು. ನೀವು ತಲೆ ಬಿಸಿ ಮಾಡ್ಕೊಳ್ಳೋದು ಬೇಡ. ನೀವು ನಿಮ್ಮಂತವ್ರು ಪ್ರಚಾರ ಬರುವುದಕ್ಕೆ ನಾವು ಅನೇಕ ಅದೆಂತದ ಯೋಜನೆ ದಾರಿಯಲ್ಲಿ ಉಂಟು. ನಾವು ಈಗಷ್ಟೇ ತಿರುಗಾಟ ಪ್ರಾರಂಭ ಮಾಡಿದವರು. ಒಳ್ಳೇದು. ಇನ್ನು ಮ್ಯಾಲ ಪ್ರಚಾರಕ್ಕೆ ಬರ್ತೇವೆ ಅನ್ನೋ ಭರವಸೆ ಉಂಟು ನಮ್ಗೆ. ನೀವು ಹೆದರೋದು ಬೇಡ. ಬರದೇ ಇರುವುದಿಲ್ಲ. ನೀವು ಬರುವುದಕ್ಕೆ ಏನ್ ಬೇಕೋ ಅದೆಲ್ಲ ಅನುಕೂಲ ನಾವು ಮಾಡುವಂತಹದ್ದು ನಮ್ಮಲ್ಲುಂಟು. ಖಂಡಿತ. ಹೌದೌದು. ಮನೆಯ ಬಾಗಿಲಿ ಬಂದವ್ರು ಯಾಕೆ ಬಂದಿದೆ ಅಂತ ಕೇಳೋದು ಶಿಷ್ಟಾಚಾರ ಆಗುದಿಲ್ಲ. ನೀವು ಬರುವ ಬಂದಿದ್ದಿಲ್ಲ, ಹೋಗುದು ಎಷ್ಟೊತ್ತಿಗೆ? ಎದ್ದೇವ್ರಿ, ಶಿಷ್ಟಾಚಾರ ಅಲ್ಲ ಎನ್ನುವುದಕ್ಕಾಗಿ ಈ ಮಾತಾ. ನೀವು ಹೋಗುದೆಷ್ಟಿದೆ ಅಂತ ಕೇಳಿದ್ರೆ ಬಂದು ವಿಚಾರ ನೀವು ಹೇಳ್ತಿದ್ರೆ ನಿಮ್ಗೆ ಉಪಾಯ ಇಲ್ಲಲ್ಲ. ಹಾಗೆ ನಿಮ್ಮ ತಂದೆಯವರೇ ನನ್ನನ್ನ ಇಲ್ಲಿಯವರೆಗಾಗಿ ಕಳುವಿ ಕೊಟ್ಟದ್ದು. ನಮ್ಮಪ್ಪಯ್ಯ? ಹೌದು. ನೀವು ಮತ್ತೆ ವಿಷಯ ಹೇಳುದೇ ಬೇಡ. ಏನು? ನಮ್ಮಪ್ಪನಿಗೆ ಒಂದು ಅಭ್ಯಾಸ ಉಂಟು. ನನ್ನನ್ನು ಕರೆಯುವುದಲ್ವಾ, ಒಂದು ತಕ್ಷಣ ನಡಿ ಮಗನ ಅಂತ ಹೇಳುವುದು. ನಿಮ್ಗ ಬಹುಶಃ ಗಡಿಬಿಡಿಯಲ್ಲಿ ನನ್ನನ್ನು ನೋಡಿದಾಗ ಆಯ್ತೆ ನನ್ನ ನಡಿ ಮಗನ ಅಂತ ಹೇಳಿದ್ರೆ ಇಲ್ಲಿ ಬಂದ್ರ ಹಾಗೇನು ಆದದ್ದಲ್ಲ. ಅಗತ್ಯವಾದಂತಹ ವಿಷಯವನ್ನು ಒಳಗೊಂಡಂತಹ ಲೇಖನವನ್ನು ನಿಮಗೆ ಬರೆದು ಕೊಟ್ಟಿದ್ದೆ. ಲೇಖನ ನೋಡಿ, ಲೇಖನ ಇನ್ನು ಉಂಟು. ಗಂಟೆ ಅರ್ಥ ನೋಡಿದೆ. ನಿಮ್ಮ ಅಪ್ಪನದ್ದೇ. ಹೇಳುವುದೇ ಬೇಡ. ಈ ಜಾತಿ ಗಂಟು ಮತ್ತೆ ಯಾರೆಲ್ಲ ಆಗುವುದೇ ಅಲ್ಲ. ಬಿಗಿ ಬಿಗಿಯೇ. ಮತ್ತೆ ಅಪ್ಪನ ಗಂಟು ಮಕ್ಕಳಿಗೆ ಸಿಗಬೇಕು ಅಂತ ನೀನು ಹೇಳುದಲ್ಲ, ಸಿಗುವುದು ನಮಗೆ. ಸಿಗ್ತದೆ ಸಿಗ್ತದೆ. ನಾಳೆ ಏನಾದ್ರೂ ವ್ಯತ್ಯಾಸ ಆದ್ರೆ ಪಂಚಾಯತ್ಗೆ ಬರ್ತೀರಾ? ಅಲ್ಲ, ಪಂಚಾಯತ್ಗೆ ಬರುವುದಿಲ್ಲ. ವಿಚಾರ ಗೊತ್ತಾದ ಮೇಲೆ ಸುದ್ದಿ ಹೇಳಲಿಕ್ಕೆ ಅಂತೂ ಅವರೇ ಬರ್ಬೇಕು ಅಂತಿಲ್ಲ, ನೀವು ಬಂದ್ರು ಅಡ್ಡಿಲ್ಲ. ಅದೆಲ್ಲ ಬೇಡ. ಏನ್ ಮಾಡ್ತಾ ಇದ್ದೀರಾ? ಲೇಖನ ಓದ್ಲಿಕ್ಕೆ ಕೊಟ್ಟದ್ದಲ್ವ ಇದು? ಛೇ, ನಿಮ್ಮ ಅಪ್ಪಯ್ಯನವರ ಆಣತಿಯೇ ಹಾಗುಂಟು. ಏನಂತೆ? ಮಗ ಮದನನನ್ನ ಗುಟ್ಟಾಗಿ ಕರೆದು ಗುಟ್ಟಾಗಿಯೇ ವಾಚಿಸಬೇಕು ಎನ್ನುವ ಹಾಗೆ ಸೂಚನೆಯನ್ನು ನೀಡಿದ್ದಾರೆ. ಏಕಾಂತದಲ್ಲಿ ಓದಬೇಕು. ಹೌದು. ಏಕಾಂತಕ್ಕೆ ಸತ್ಯ ಭಂಗ ಬರುವುದು ನಿಮ್ಮಿಂದ. ಅದಕ್ಕೆ ನೀವಿದ್ರಲ್ಲಿ ತೊಂದರೆ ಆಗುದಿಲ್ವಾ? ನಾನು ಅಲ್ಲ, ಹೆದರಬೇಡಿ. ನಿಮ್ಗೆ ವ್ಯವಸ್ಥೆ ಉಂಟು, ನೀವು ಅತಿಥಿಗಳಲ್ವಾ? ಯಾರಲ್ಲಿ? ನಮ್ಮ ಅರಮನೆಯ 7ನೇ ಮಾಳಿಗೆ 7ನೇ ಕೋಣೆ, ಆ ಕತ್ರೆ ಕೋಣೆಗೆ ಇವರನ್ನ ಹಾಕಿ. ಸ್ವಾಮಿ, ಅಲ್ಲ 7ನೇ ಕೋಣೆಗೆ ಯಾರು ಇದ್ದಾರ? ಅಲ್ಲಿ ಭಾಗವತರಿದ್ದಾರೆ. 8ನೇ ಕೋಣೆಗೆ ಹಾಕಿ. 8ನೇ ಕೋಣೆಗೆ ಯಾರಿದ್ದಾರೆ? ತಂಡೆ ಅವರಿದ್ದಾರೆ. 9ನೇ ಕೋಣೆಗೆ ಹಾಕಿ. ಸುಬ್ಬಣ್ಣ. 3 ಜನರಿಗೆ ಹೇಳಕ್ಕೆ ಅದಲ್ಲ ಸ್ವಾಮಿ, ಒಳ್ಳೇದಾಯ್ತು. ನಾನೇನು ತಪ್ಪು ಮಾಡಿದ್ದಾನೆ ಅಂತ ಬೇಡವಾ? ಏನು? ಕತ್ಲೆ ಕೋಣೆಗೆ ಹಾಕ್ಲಿಕ್ಕೆ ನಾನೇನು ಮಾಡಿದ್ದೆ? ಯಾರು ನಿಮ್ಗೆ ಕತ್ಲೆ ಕೋಣೆ ಅಂತ ಹೇಳಿ? ಮತ್ತೆ ನೀವೇ ಅಲ್ವಾ? ನಾವೆಲ್ಲ ಉಳಿಸು ಯೋಜನೆ ಅಂತಂದಿದ್ದೇವೆ. ಸುಮ್ಮನೆ ಉರುಸಿ ಹಾಳು ಮಾಡುವುದಿಲ್ಲ. ನೀವು ಅಲ್ಲಿ ಕಾಲಿಟ್ಟ ತಕ್ಷಣ ಜಗ್ಗನ ಬೆಳಕಾಗ್ತದೆ. ಇಲ್ಲೆಲ್ಲ ಒತ್ತಾರೆ ಅಲ್ಲ ಆಗ್ತದೆ. ಯಾರಲ್ಲಿ 2 ಜನ ಅಂಗರಕ್ಷಕರು ಕೊಟ್ಟು ಹಿಡಿದು ನಿಂತ್ಕೊಳ್ಳಿ. ನನ್ನಿಂದ ಏನ್ ತಪ್ಪಾಯ್ತು? ಯಾಕೆ ಕೊಡ್ಗ ಹಿಡ್ಕೊಂಡು ನಿಂತ್ಕೊಳ್ಳಿ ಅಲ್ಲಿ ಏನಾಗ್ತದೆ? ಕೊಡಿದ್ರೆ ಯಾರು ಅಂಗರಕ್ಷಕರಿಂದ ತೊಂದರೆ ಆಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಸ್ವಾಮಿ. ಈಗೀಗ ಅಂಗರಕ್ಷಕರೇ ಮುಗಿಸಿಬಿಡ್ತಾರೆ. ನೀವು ಅಂತದ್ದೇನು ಅಪಾಯ ಆಗುವುದಿಲ್ಲ. ಒಂದು ವೇಳೆ ಅಪಾಯ ಆದದ್ದಿದ್ರೆ ಮುಗಿದ ಮೇಲೆ ಪರ್ಯಾಯ ವ್ಯವಸ್ಥೆ ಉಂಟು ಸ್ವಾಮಿ. ಪರಿಹಾರ ಸಿಗ್ತದೆ ಎನ್ನುವುದು ಗೊತ್ತುಂಟು. ಇದ್ದವರಿಗೆ ಹೋದವರಿಗೆ. ಯಾರಿಗೆ? ಅಲ್ಲ, ಪರಿಹಾರ ಸಿಗುದು ಇದ್ದವರಿಗೆ. ಮತ್ತೆ ಹೋದವ್ರ ಲೆಕ್ಕದಲ್ಲೇ ಕೊಡುವುದು ಅದು ಇದ್ದವರಿಗೆ. ಆಗ ಹೌದೌದು, ಸರಿ. ಆ ಲೆಕ್ಕಾಚಾರದಲ್ಲಿ ಉಳಿಸ್ಕೊಳ್ತಾರೆ. ನಾವು ಹೊಣೆಗಾರರಲ್ಲ. ಅಂದ್ರೆ ಈಗ ಬೇಕಾದಂತ ದಕ್ಷಿಣ ಇಲ್ಲದೆ ಕೈಲಿ ಪಡ್ಕೊಳ್ಳಿ. ಗೊತ್ತಾಯ್ತಾ? ಖಂಡಿತ ಬೇಕಾದುಂಟು ವ್ಯವಸ್ಥೆ ಆ ಕಡೆ. ಆಯ್ತಾಯ್ತು. ಹೌದು, ನಾವು ಮೇಲೆ ಹೋಗ್ತಾ ಇದ್ದೇವೆ. ಅಂದ್ರೆ ಇಲ್ಲಪ್ಪ, ನೀವು ನಮ್ಮನ್ನು ತಗಿಲಿಕ್ಕೆ ಬಂದವ್ರು. ಇಲ್ಲಪ್ಪ, ಎಂತದ್ದು? ನಮ್ಮ ಸ್ಥಾನ ಮೇಲಕ್ಕೆ ಅರ್ಥ ಉಂಟು. ಹೋಗ್ಲಿ ಹೋಗ್ಲಿ. ನಮ್ಮ ಅಪ್ಪಯ್ಯ ಮೊನ್ನೆ ಚಂದ್ರಾವತಿಗೆ ಹೋದ್ರು ನನಗೆ ಲೇಖನ ಬರೆದಿದ್ದಾರೆ. ಹೌದಾ? ವಿಷಯ ಏನುಂಟು ನೋಡಿ. ಗೊತ್ತೇನೆ? ಶ್ರೀಮತ್ ಸಚಿವ ಶಿರೋಮಣಿ ನಾನು ಮೊನ್ನೆ ಮಂತ್ರಿಗಳಿಗೆ ಹೇಳಿದ್ದೇನೆ, ಮಗನಿಗೆ ಒಂದು ಹೊತ್ತಿ ಸರಿಯಾಗಿ ಗುಳಿಗೆ ತಗೊಳ್ಳಿಕ್ಕೆ ಹೇಳಿ ಅಂತ. ಎಂತ ಕತೆ ವಿಷಯ ಅಂತ ಗೊತ್ತಾಗಲಿಲ್ಲ. ನನಗೀಗ ಗೊತ್ತಾಯ್ತು. ನಾ ತಗೊಳ್ಳೋದು ನೀವು ತಗೊಂಡ್ರಲ್ಲ. ಸುಮ್ಮನಿರಿ ಸ್ವಾಮಿ. ನನ್ನ ಜೀವಮಾನದಲ್ಲಿ ಇಂಥದ್ದು ಕೇಳಿದ್ದೇ ಇಲ್ಲ ನಾನು. ನನಗೆ ನೀವು ಹಾರು ಬಿದ್ದಿದ್ದೇ ನೋಡ್ಲಿಲ್ಲ. ನನಗೆ ಸುತ್ತು ಬರುವುದಿಲ್ಲ. ಪುಣ್ಯಕ್ಕೆ ಒಂದು ಸುತ್ತಾದ್ರೂ ಬಂದೆ ನಾನು. ಶ್ರೀಮತ್ ಸಚಿವ ಶಿರೋಮಣಿ ಒಂದು 4 ದಿವಸ ಅಧಿಕಾರಕ್ಕೆ ನಮ್ಮ ಅಪ್ಪಯ್ಯ ಬರೆದದ್ದು ನೋಡಿ. ನನಗೆ ಇನ್ನು ಯಾವ ಕೇಂದ್ರದ ಪ್ರಶಸ್ತಿಯೂ ಬೇಡ, ಯಾವ ರಾಜ್ಯದ್ದು ಬೇಡ. ನಮ್ಮ ಅಪ್ಪಯ್ಯ ಕೊಟ್ಟಾಯ್ತು. ಹೌದಪ್ಪ, ನಿಮ್ಮ ಅಪ್ಪನಿಗೆಲ್ಲ ಹೌದಪ್ಪ. ಅದಕ್ಕೆ ಕೊಟ್ಟಿದ್ದು ಸಾಕು ಅಂತ ಹೇಳಿದ್ ನಾನು. ಶ್ರೀಮತ್ ಸಚಿವ ಶಿರೋಮಣಿದು ಈಗ ಆರುದಿಲ್ಲ. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ. ನಮ್ಮ ಅಪ್ಪಯ್ಯನೇ ಬರ್ಕೊಂಡದ್ದು. ನಿಮ್ಗೇನಾದ್ರೂ ಉಂಟ ನೋಡಿ? ನಮಗೇನಿಲ್ಲಪ್ಪ, ಸುಮ್ಮನೆ ನೀವು.
ಶ್ರೀಮತ್ ಸಚಿವಾಶ್ರಮಣಿ ದುಷ್ಟಬುದ್ಧಿಯು ಸುಪ್ರೇಮದಿ ತನ್ನ ಮಗ ಮದರಂಗಮಿಗೆ ಬರೆಸೇಲಕ್ಕೆ ತಂದ್ರ ಆಸಮ ಮಾಹಿತರಮಗೆ ಬೇಲಾಗಿ ಸಿಂಹ ಅರಸಾದ ಮೆಂದೀತನ್ನು ಕೊಳೆದು ನಿನ್ನ ಬೆಳಗ್ಗೆ ಹೊರದು ಹೊತ್ತುಗಳಿದ ಬಳಿಕ ಬಂದಿವನ ಕುಲವಿತ್ತ ವಯೋ ವಿಕ್ರಮಗಳನ್ನು ನೋಡುತ್ತಿದ್ದ ಕೊಡು ವಿಷಯ ವಹಿಸುವಂತ ಬಳಿಕೆ ಉತ್ತರಬಹುದು. ಅರ್ಥ ಆಯ್ತಾ? ನಿಮ್ಗಾದ್ರೂ ಅರ್ಥ ಆಯ್ತಾ? ನನಗೆ ಅರ್ಥ ಆಗದೆ ಓದ್ತೇನಾ? ನಮಗಷ್ಟು ಮಂಡಿ ಸಂತೋಷ. ನಿಮಗೆ ಬೇಡ, ಕನ್ನಡ ಭಾಷೆ ಅರ್ಥ ಆಗ್ತದಾ? ಕನ್ನಡ ಅರ್ಥ ಆಗ್ತದಾ? ನೀವು ಒಂದು ದಿವಸದಲ್ಲಿ ಈ ಎಷ್ಟೊತ್ತಿಗೆ ಪಾಠಶಾಲೆಗೆ ಹೋಗ್ತಿದ್ರಿ? ಅಂದ್ರೆ ಸೂರ್ಯೋದಯಕ್ಕೆ ಸೂರ್ಯ ಮುಳುಗಿದ ಮೇಲೆ ಅಂತ. ಸೂರ್ಯೋದಯಕ್ಕೆ ಸರಿಯಾಗಿದೆ. ಹೊತ್ತುಗಳೆಯದ ಬಳಿಕ ಬಂದಿವನ ಕುಲ ವಿತ್ತ ವಯೋ ವಿಕ್ರಮಗಳ ನೀ ನೋಡುತ್ತಿರುವುದೇ ಕೊಡು ವಿಷಯ ಮೋಹಿಸುವಂತೆ ಬಾಲಕೆಗೆ ಎನ್ನಿಸುವವರ ನಗ ಮನುಮತ ಪ್ರತಿರೂಪ ಮನುಮತ ಪ್ರತಿರೂಪ ಈತ ಮನುಮತ ಪ್ರತಿರೂಪ ಕನಮೈ ಮನು ಇವನನ್ನು ಪೊಗಳಲವುದೇ ಕನಮೈ ಮನು ಇವನನ್ನು ಪೊಗಳಲವುದೇ ಅನುಜಯ ನೀಯುವೆನು ಅನುಜಗೆ ಮನು ಸಮಯ ನಿಸುವವರನಗ ಮನುಮತ ಪ್ರತಿರೂಪ. ಇನ್ನೆಂತ ಮದುವೆ ಮಾರೆ? ನಾನು ನಿದ್ರೆಗಣ್ಣಲ್ಲೂ ಆಸೆ ಮಾಡುವುದಿಲ್ಲ. ಎಂತದ್ದು ಆದ್ರೂ ನಿಮ್ಗೆ ಆಗ್ಲಿ ಅಂತ ನನಗ ನಿಮ್ಮ ವಿಷಯ ಗೊತ್ತಾಗಲಿಲ್ಲ. ಗಡಿಬಿಡಿ ಲೇಖನ ವಿಷಯ, ಆ ಲೇಖನದಲ್ಲಿ ವಿಷಯ ನನ್ನ ತಂಗಿ ವಿಷಯ ಮದುವೆ. ಇದು ನೀವು ಇದು ಮಂತ್ರಾಲಯಕ್ಕೆ ಬರುದಿಲ್ಲ ನಿಮಗೆ? ನಮಗದು ಬರುದಿಲ್ಲ. ಮದುವೆ ಮಾಡ್ಲಿಕ್ಕೆ ಬರುದಿಲ್ಲ. ಇಲ್ಲಲ್ಲ, ಮದುವೆ ಮಾಡ್ಲಿಕ್ಕೆ ಬರುದಿಲ್ಲ. ಈಗ ಮದುವೆ ನನ್ನ ತಂಗಿ ವಿಷಯ ಕೊಡೋದು ಬೇರೆ ಜನಕ್ಕೆ. ಸುಮ್ಮನೆ ನಮಗೆ ಬೇಡ, ನಿಮಗೆ ಬೇಕು ಬರ್ಬೇಕಾ? ಅಲ್ಲ ಬೇಕಪ್ಪ, ಬೇಕು ಬೇಕು ಬೇಕು. ಆದ್ರೆ ಇದಕ್ಕೆ ಪುರೋಹಿತರು ಬೇಡವಾ? ಅಗತ್ಯವೇ. ಪರರ ಹಂಗಲಿ ಗೆಲುವನೇ ಮದನ. ಈ ಮದನ ನಮ್ಮ ರಾಜ ಪುರೋಹಿತರಿಗೆ ಬರ್ಲಿಕ್ಕೆ ಜನ ಇದ್ದಾರಪ್ಪ. ಪುರೋಹಿತ್ರೆ ಕಾಲ್ ಕೊಡಿ. ಮುಕ್ಕಾಲು ಯಾರಿಗೆ ಕೊಡುದು? ನಾನು ಮುಕ್ಕಾಲು ಯಾರಿಗೆ ಕೊಡುದು ಅಂತ ನಾನು ಹೇಳಿದಲ್ಲ. ಕಾಲು ನೀನು ಕೊಟ್ರೆ ಅಲ್ಲ, ನನಗೆ ಉದ್ದಂಡ ನಮಸ್ಕಾರಕ್ಕೆ. ಓಹೋ ಏನು ಸಾಕು. ಯಾಕೆಂದ್ರೆ ನೀ ಕಾಲು ಹಿಡಿದು ಯಾರು ದುರು ಹೇಳಿದೆ ಅಂತ ನೀನು ಅವಸರ. ಪುರೋಹಿತ್ರೆ ಶ್ರೇಯಷ್ಟು ಹೇಳು. ಅಂದ್ರೆ ಅತಿ ಶೀಘ್ರದಲ್ಲಿ ನಿಮ್ಮ ಮುಖದಲ್ಲಿ ಒಂದು ಮದುವೆ ಆಗ್ಬೇಕು. ಎಂತ ಮಾತು ಅಂತ ಆಡ್ತಿದ್ದಿ ಪುಣ್ಯಾತ್ಮ. ನನ್ನ ಮುಖ ಅಂತ ಹೇಳಿದ್ರೆ ಏನಂತ ತಿಳ್ಕೊಳ್ಳಿ, ನೋಡ್ಲಿಕ್ಕೆ ಗಟ್ಟಿ ಕೇಳುದು ಗೇಣು ಉದ್ದ ಉಂಟು. ಸ್ವಲ್ಪ ಮೇಲೆ ಹೋದ್ರಿಂದ ಇನ್ನೊಂದು 3 ಅಡ್ಡೆ ಬರ್ತದೆ, ಆ ಪ್ರಶ್ನೆ ಬೇರೆ. ಈ ಮುಖದಲ್ಲಿ ಮದುವೆ ಮಂಟಪ ಎಲ್ಲಿ, ದಾರ ಮಂಟಪ ಎಲ್ಲಿ, ಬಂದವ್ರನ್ನೆಲ್ಲ ಕೂಡ್ಸುವುದಲ್ಲಿ, ಚಪ್ರ ಹಾಕುವುದಲ್ಲಿ, ಇದೇನು ಒಲೆ ಅಂತ ತಿಳ್ಕೊಳ್ಳುದಾ, ಇದ್ರ ಮೇಲೆ ಚರ್ಗಿ ಇಡುವುದಾ, ಒಳಗ್ ಕಟ್ಗಿ ಹಾಕುವುದಾ, ಇದು ಎಂತ ಕತೆ ಇದು? ನೋಡಿ ಪುರೋಹಿತ್ರೆ, ಗಡಿಬಿಡಿ ಅಂತ ಹೇಳಿದಕ್ಕೆ ನಿಮ್ಗೆ ವಿಷಯ ಹೇಳಲೇ ಇಲ್ಲ. ವಿಷಯ ಹೇಳಿಲ್ಲ ನೀನು ಪುರೋಹಿತ್ರೆ. ಮೊನ್ನೆ ನಮ್ಮ ಅಪ್ಪಯ್ಯ ಹೋದ್ರಲ್ಲ, ಇವರಿಗಂತ ಆಯ್ತು. ಇವರಿಗೆ ಏನ್ ಯಾವ್ರೆ ಇನ್ನು ಸ್ವಲ್ಪ ಕಾಲ ಇದ್ರಿ ಇನ್ನು ಯಾವ್ಯಾವ ಭೂಷಣ ಎಲ್ಲ ಬರ್ತಿತ್ತು. ಈಗ ಇಲ್ಲ, ಉಳಿದವರಿಗೆ ಪಡ್ಕೊಳ್ಳೋದು ಕಷ್ಟ, ಯೋಗ್ಯತೆ ಇದ್ದವ್ರು ಹೆಚ್ಚು ಕಾಲ ಇರುವುದಿಲ್ಲಪ್ಪ. ಪುರೋಹಿತ ನೀವು ಅಳುವುದೇ ಅಂತ ಅಲ್ಲ ಪುಣ್ಯಾತ್ಮ, ನಿನ್ನ ಅಪ್ಪಯ್ಯ ಎಂತೆಂಥ ಆಶ್ವಾಸನೆ ಎಲ್ಲ ಕೊಟ್ಟಿದ್ದು ಮಂತ್ರಿಗಳಾಗಿ ನೆರವೇರಿಸುವುದ್ರೊಳಗೆ ಹೀಗಾಗೋಯ್ತೆ ಶಿವನಿಗೆ. ಪುರೋಹಿತ್ರೆ ಏನಾಗಿತ್ತು ಅವರಿಗೆ? ಸ್ವಲ್ಪ ನಿಲ್ಲಿಸ್ತೀರಾ? ನನ್ನ ಮಾತಿಗೇನು ಪೂರ್ಣ ವಿರಾಮ ಬರಲಿಲ್ಲ. ನನ್ನ ಮಾತಿಗಿನ್ನು ಪೂರ್ಣ ವಿರಾಮ ಬರಲಿಲ್ಲ ಅಂದೆ. ಆ ಪೂರ್ಣ ವಿರಾಮ ಬರುವುದು ಎಷ್ಟೊತ್ತಿಗೆ? ಈಗ ಬರ್ತದೆ, ನೀವು ಸ್ವಲ್ಪ ಸುಮ್ಮನೆ ಇದ್ರೆ ಬರ್ತಿತ್ತು. ಅಂದ್ರೆ ಮೊನ್ನೆ ನಮ್ಮಪ್ಪಯ್ಯ ಹೋದ್ರಲ್ಲ ಚಂದನಾವತಿಗೆ.
ನಾನು ಇಷ್ಟು ಹೇಳುದ್ರೊಳಗೆ ನೀವು ಪ್ರಾರಂಭ ಮಾಡಿ ಆಯ್ತು. ಪುಣ್ಯಾತ್ಮ, ನಿನ್ನ ವಾಕ್ಯ ರಚನೆ ಒಳಗೆ ಎಷ್ಟು ಮಧ್ಯೆ ಆನೆ ಹೋಗ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ, ಅಷ್ಟು ಜಾಗ ಉಂಟು. ಹೌದು, ಒಂದ್ಸಲ ಕಂಗಾಲಾಗ್ಬಿಟ್ಟೆ. ನುಡಿ ಸ್ಪಷ್ಟ. ಹೌದು, ಸ್ಪಷ್ಟ ನುಡಿ. ಆಯ್ತಪ್ಪ. ಕೊನೆಗೆ ಅಲ್ಲಿ ಹೋದವರು ನನಗೆ ಲೇಖನ ಬರೆದಿದ್ದಾರೆ. ನಿಮ್ಮ ಅಪ್ಪಯ್ಯನ ಅಲ್ಲ, ಅಪ್ಪಯ್ಯಂದೆಯಾ? ವಿಷಯ ಎಂತದ್ದು ಹೇಳ್ತೇನೆ ಕೇಳಿ. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟಬುದ್ಧಿಯು ಸುಪ್ರೇಮದೇಂ ತನ್ನ ಮಗ ಮದನಂಗೆ ಮಿಗೆ ಬೆರೆಸಲೇಖನ ಚಂದ್ರ. ಅದು ಮತ್ತೆ ಬಿಡಿಸಿ ಹಿಡ್ಕೊಳ್ಳೋದು ಯಾಕಪ್ಪ? ಹೌದು, ನೀ ಪೂರ್ತಿ ಕಣ್ಣು ಮುಚ್ಕೊಳ್ಳೋದೇ ಇದ್ರೆ ಮತ್ತೆ ಬಿಡಿಸಿ ಹಿಡ್ಕೊಳ್ಳೋದು ಯಾಕೆ? ಬರೈತ್ರೆ ನೀವು ಪಾಠಶಾಲೆ ಪರಿಚಯ ಇರಬಹುದಲ್ಲ? ನಂಗೆ ಕೆಲವೆಲ್ಲ ಉಂಟು. ಉಂಟಲ್ವಾ? ನಾವೆಲ್ಲ ತರಗತಿಗೆ ಹೋಗುವಾಗ ಕಂಠಪಾಠ ಮಾಡ್ಕೊಂಡು ಬನ್ನಿ ಅಂತ ಶಿಕ್ಷಕರು ಹೇಳಿದ್ರೆ ಮರು ದಿವಸ ಹೀಗೆ ಹಿಡ್ಕೊಳ್ಳುದು, ಕಣ್ಣು ಮಾತ್ರ ಮುಚ್ಕೊಳ್ಳುದು. ಯಾಕೋ ಕಣ್ಣು ಹೊಡೆದ್ರೆ ತಪ್ಪು ಹೋಗ್ತದೆ. ಕಣ್ಣು ಮುಚ್ಕೊಂಡೇ ಅಭ್ಯಾಸ ಮಾಡಿದ್ರಿಂದ ಕಣ್ಣು ಬಿಟ್ಟರೆ ನಿನ್ನ ಲಕ್ಷ್ಯ ಬೇರೆ ಕಡೆ ಹೋಗ್ತದೆ, ತಪ್ಪು ಹೋಗ್ತದೆ. ಅಂದ್ರೆ ಇದು ಕಂಠಪಾಠ ಮಾಡ್ಕೊಂಡಿದ್ಯಾ? ನಿನ್ನ ಜೀವನದಲ್ಲಿ ಭವಿಷ್ಯ ಇದು ಒಂದೇ ಇರ್ಬೇಕು. ಮೊದಲು ಮಾಡ್ಲಿಲ್ಲ, ಇನ್ನು ಗೊತ್ತಿಲ್ಲ, ಮಾತ್ರ ಖಂಡಿತ ಹೌದು. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟಬುದ್ಧಿಯು ಸುಪ್ರೇಮದೇಂ ತನ್ನ ಮಗ ಮದನಂಗೆ ಮಿಗೆ ಬೆರೆಸಲೇಖನ ಚಂದ್ರಹಾಸ ಮಹಾತ್ರಮಗೆ ಮೇಲಾಗಿ ನಮ್ಮ ಸೀಮೆ ಗರಾಧ ತಂದು ಕೊಡುವುದು ನಿನ್ನ ಬೆಳಗ್ಗೆ തന്നെ ಉಳಿದು ಹೊತ್ತುಗಳಿದ ಬಳಿಕ ಬಂದು ಕೊಡುವ ವಿಷಯ ಹೋದು. ಇದು ಕೊನೆಗೆ ವಿಷಯ ಏನಂತಾಯ್ತು? ನಿಮಗೂ ವಿಷಯ ಗೊತ್ತಾಗ್ಲಿಲ್ಲ? ಪುಣ್ಯಾತ್ಮ, ಎಲ್ಲಾದ್ರೂ ಮತ್ತೆ ಭಾಷಣ ಗೀಷಣಕ್ಕೊಂದು ಹೋಗ್ಬೇಡ. ಸುಮ್ಮನಿರಿ. ಮೊನ್ನೆ ಮತ್ತೆ ನನ್ನನ್ನೇ ಕರೆದಲ್ಲೇ ಮತ್ತೆ ಕರಿತಾ ಇದ್ದಾರೆ, ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ದು. ತೊಂದರೆ ಎಂತದ್ದು? ಯಾಕೆಂದ್ರೆ 10 ಬಾರಿ ನೀವು ಭಾಷಣ ಮಾಡಿದ್ರು ಮತ್ತೆ ಕರೆಯುವುದೇ ಬಿಟ್ಟರೆ ಅದು ಗೊತ್ತಾಗುದಿಲ್ಲ. ಅದೊಂದು ವಿಶೇಷತೆ ಅಲ್ವಾ? ಅದ್ಭುತ. ಮತ್ತೆ ಯಾಕೆಂದ್ರೆ ಕೆಲವು ಗೊತ್ತಾಗುವಾಗ ಮಾತಾಡಿದ್ರು, ಕೆಲವು ಬೆಲೆ ಇಲ್ಲ. ನೀ ಮಾತಾಡಿದ್ರೆ ಬೆಲೆ, ಎಂತ ಮಾಡ್ಲಿಕ್ಕಿಲ್ಲ. ಕೊನೆಗೆ ವಿಷಯ. ಹೊತ್ತು ಗಳೆಯದೆ ಬಳಿಕ ಬಂದಿವನ ಕುಲವಿತ್ತ ವಯೋ ವಿಕ್ರಮಗಳ ನೀ ನೋಡುತ್ತಿರದೆ ಕೊಡು ವಿಷಯ ಮೋಹಿಸುವಂತೆ ಬಾಲಕೆಗೆ ಉತ್ತರಬಹುದು. ಅಂದ್ರೆ ಏನು ಎಂತದ್ದು ಅರ್ಥ ಆಗ್ಲಿಲ್ಲ. ಈ ಓಲೆ ತಂದಂತ ಓಲೆಕಾರನಿಗೆ ನಮ್ಮ ತಂಗಿ ವಿಷಯ ಕೊಟ್ಟು ಮಾದುವೆ. ಪುಣ್ಯಾತ್ಮ, ಮಂತ್ರಿಗಳ ಮನೆತನದ ಪರಿಸ್ಥಿತಿ ಎಲ್ಲಿ ಬಂದು ಹೋಯ್ತಾ? ಏನಾಯ್ತು ಈಗ? ಅದು ಓಲೆ ಹಂಚುವವನಿಗೆ, ಓಲೆಕಾರನಿಗೆ ಮಂತ್ರಿಗಳ ಮಗಳು ಕೊಟ್ಟು ಮದುವೆ ಮಾಡುವುದಾ? ಬೇಡ ಪುರೋಹಿತ್ರೆ. ಬೇಡಲ್ಲ, ನಿಮ್ಮ ಹತ್ರ ಆಗದೆ ಹೋದ್ರೆ ನನ್ನ ಹತ್ರ ಹೇಳಿದ್ರೆ ನಾನು ವರನನ್ನು ಹುಡುಕ್ತಾ ಇದ್ದೇನೆ. ನಾನು ಹೋಗಿ ಇಂಥವ್ರಿಗೆ ಸಂಬಂಧವಾ? ಯಾರಿಗೆ? ಬೇಡ ಪುರೋಹಿತ್ರೆ, ನನಗೆ ಏರು ಲಕ್ಷಣ ಉಂಟು ಈಗ. ನಿಮ್ಮ ಮೊದಲೇ ಹೇಳ್ತೇನೆ, ನನಗೆ ಏರು ಲಕ್ಷಣ ಉಂಟು ಈಗ. ನಿಮ್ಮ ಸಂತಾನವೇ ಹಾಗೆ. ಎಂತದ್ದು? ಅಲ್ಲ, ನಿಂಗೂ ಇರ್ತದ? ಅಲ್ಲಪ್ಪ, ನಾನು ಹೇಳಿದ್ದು ಮನೆ ಅಂಚೆ ಹಂಚುವ ಅಲ್ಲ, ಓಲೆ ಹಂಚುವ. ಈ ಓಲೆ ತಂದ ಓಲೆಕಾರ ಯಾರು? ಚಂದ್ರಹಾಸ. ಅಂದ್ರೆ ಅವ ಚಂದ್ರಾವತಿ ರಾಜ್ಕುಮಾರನೇ. ಹೋಗ್ಲಿ ಬಿಡು, ಇದ್ದಾನ. ಹೌದು. ವಿಷಯ ಹೇಳಿದ್ದೀಯಾ? ಅಪ್ಪ ಹೇಳ್ಬೇಕಂತ ಬರೀಲಿಲ್ಲ. ದೇವ್ರೇ, ಹಾಗಿದ್ರೆ ಅವನಿಗೆ ವಿಷಯವೇ ಗೊತ್ತಿಲ್ಲ. ಹೇಳ್ಬೇಕು ಅಂತ ಪುಣ್ಯಾತ್ಮ, ಮದುವೆ ಆಗ್ಬೇಕಿದ್ರೆ ಕೊನೆ ಪಕ್ಷ ಮದುವೆ ಆಗುವ ಗಂಡಿಗಾದ್ರೂ ವಿಷಯ ಗೊತ್ತಿರ್ಬೇಕಾ ಬೇಡವಾ? ಹೌದು. ಮೊದಲು ಕರೆಸೋಣ. ಇವರು ಚಂದ್ರಾಸಂದ್ರ ಇವರೇ. ಕಲ್ಯಾಣ ಮಸ್ತು. ನಮ್ಮ ಪುರೋಹಿತರು. ಹೌದೌದು. ಪುರೋಹಿತ್ರೆ, ನಮ್ಮ ರಾಜ್ಯದ ಕ್ರಮ ನಿಮಗೂ ಗೊತ್ತುಂಟು. ನಮ್ಗೆ ಗೊತ್ತುಂಟು. ಅತಿಥಿಯಾಗಿ ಬಂದವ್ರನ್ನ ಹಾಗೆ ಕಳಿಸೋ ಪದ್ಧತಿ ಇಲ್ಲ. ಒಂದು ಕುಂಟೆ ಕಟ್ಟಿ ಬಿಡುವುದು. ಸ್ವಾಮಿ ಏನು ಹೇಳ್ತಾ ಇದ್ದಾರೆ? ಅವನ ಶೈಲಿಯೇ ಹಾಗೆ. ಪುಣ್ಯ, ಯಾರು ಕಂಗಾಲಾಗುವುದೇ. ಅವನಿಗೆ ಎಷ್ಟು ಪಾಪ ತಲೆಬಿಸಿ ಆಯ್ತು. ಅಮಾಯಕ ಮುಗ್ಧ, ಅವನ ಮುಖ ನೋಡ್ರೆ ಗೊತ್ತಾಗ್ತದೆ. ಅಂಥವನಿಗೆ ನೀ ತೆಗೆದ ಬಾಯಿಗೆ ಕುಂಟೆ ಕಟ್ಟುವುದು ಅಂದ್ರೆ ಮತ್ತೆ ಅವನು ಏನು ಅರ್ಥ ಮಾಡ್ಕೊಂಡಾನು? ಕುಂಟೆ ಕಟ್ಟುವುದು ಅಂತ ನಮ್ಮಲ್ಲಿ ರೂಢಿ ಏನು? ಈ ಬೇಲಿ ಹಾರುವ ಕಳ್ಳದನಕ್ಕೆ ಕುಂಟೆ ಕಟ್ಟುವುದು ಅಂತ ಉಂಟು. ಅವನು ನೋಡಿದ್ರೆ ಬೇಲಿ ಹಾರುವನ ಕಾಣ್ತಾನ. ಅಂಥವನಿಗೆ ನೀವು ಕುಂಟೆ ಕಟ್ಟುವುದು ಅಂದ್ರೆ ಪಾಪ ಅವನು ಕಂಗಾಲಾಗದೆ ಹೋಗ್ತಾನ. ಯಾರನ್ನ? ನನಗೆ ಯಾಕೆ ನೋಡಿದ್ರೆ ಅಲ್ಲ ಅಂತ. ಅದೇ ಒಳ್ಳೆ ಹುಡುಗ ಅವ. ಯಾರು? ನೀನು ಹೇಳೋ ರೀತಿ ನೋಡ್ರೆ ಪಾಪ ಕಂಗಾಲಾದ ಅವನು. ಹಾಗೆಲ್ಲ ಪುಣ್ಯ ಸೈ ಮಾಡಿ ವಿಷಯ ಹೇಳು. ಮಾತಲ್ಲ ಜೀವನ ಆಗೋದಿಲ್ಲ. ನೆಗಾಡ್ಕೊಂಡು ಎಂದು ಹೇಳ್ಬೇಡ, ಇವತ್ತಿಗೆ ಯಾರಿಗೂ ಅರ್ಥ ಆಗುದಿಲ್ಲ. ಹೇಳು. ಅಂದ್ರೆ ಬಂದ ನಿಮಗೆ ಮದುವೆ. ಯಾರೊಡನೆ? ಅದು ವಿಷಯ ಹೇಳು. ಯಾರೊಡನೆ? ನನ್ನ ತಂಗಿ ವಿಷಯನ್ನ ನಿಮಗೆ ಕೊಟ್ಟು ಮದುವೆ, ಮರು ಪ್ರಶ್ನೆ ಇಲ್ಲ. ಸ್ವಲ್ಪ ಅನುಮಾನ ಆಗ್ತದೆ ಸ್ವಾಮಿ. ಯಾಕಪ್ಪ? ಅಂದ್ರೆ ಲೇಖನದಲ್ಲಿ ವಿಷಯ ಆಗುಂಟು ಅಂತ ಇವರು ಹೇಳಿದ್ರು. ಗುಟ್ಟಾಗಿ ಅವರು ಲೇಖನವನ್ನು ಬರೆದು ಕೊಟ್ಟಿದ್ದು. ಕೊಡುವಾಗ ಅವ್ರು ಹಾಗೆ ಮಾಡಿದ್ರು. ಇವರು ಗುಟ್ಟಾಗಿ ಇಲ್ಲಿ ವಾಚಿಸಿದ್ದು. ಕುಟುಂಬವೇ ಹಾಗೋ? ಸ್ವಲ್ಪ ಅನುಮಾನ. ಅಲ್ಲ, ಅವ ಹೇಳಿದ ತಪ್ಪಂತಾನ.
ವಿಚಾರ ಮಾಡ. ಈಗ ಪೂರ್ತಿ ಅವ ಹೇಳಿದ್ದ ಅಂತ ಹೇಳ್ಬೇಕಾ ನೀವು ಸೇರಿಸಿ ಹೇಳಿದ್ದು ಅಂತ ಹೇಳಿ? ಅಲ್ಲ ನಾನು ಸೇರಿಸಿ ಹೇಳಿದ್ದೆ, ಅವ್ನು ಹೇಳಿದ ವಿಷಯ ಹೌದೇ. ಯಾಕೆ ಅಂತ ಹೇಳು, ಈಗ ನೀನು ಹುಡುಗಿ ತೋರಿಸು ಕ್ರಮ ಇಲ್ಲ, ನೇರ ಹೇಳ್ತಾ ಇದ್ದಿ. ಹುಡುಗಿ ಹೇಗಿದ್ದಾಳೆ ಏನೋ ಅಂತ ಅನುಮಾನ ಪಡುವುದು ಸಹಜ ಅಲ್ವಾ? ಯಾಕೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಪ್ರಪಂಚದಲ್ಲಿ ಹಾಗಾಗಿದೆ. ಏನು ತೋರಿಸುವಾಗ ಪಾಪ ಸಂಬಂಧ ಬೆಳೆಸುವಾಗ ತಂಗಿ ತೋರಿಸುದು, ಕೊನೆ ಅಕ್ಕನನ್ನ ಮದುವೆ ಮಾಡಿಕೊಡುದು. ನಡ್ಕೊಂಡು ಹೋಗ್ಬೇಕಾದ್ರೆ ಗೊತ್ತಾಗುದು ತಕದಿನ್ನ ತೋಗಿಣ್ಣ ಅಂತ ಸಂಬಂಧ ಕೆಲವು ಕಡೆ ಮಾಡಿದ್ದಾರೆ. ಹಾಗಾಗಿ ಅನುಮಾನ ಪಡ್ತಾ ಇದ್ದಾನೆ. ಸರಿಯಪ್ಪ, ಈಗ ನೋಡ್ಲೇಬೇಕು ಅಂತ ಅಲ್ವಾ? ಹೌದು, ನೋಡಲೇಬೇಕಂತ ನೀವು ಅದಕ್ಕೇನು ಹೇಳ್ತಾರಲ್ಲ, ಸಂಶಯಾತ್ಮ ಎಂತದ್ದು ವಿನಶ್ಯತಿ. ತಗೊಳ್ಳಿ, ನಾ ತಗೊಳ್ತೆ ಕೊಡು. ಅದು ವಿಷಯ ಹಾಗೆ ಹೇಳ ಮತ್ತೆ ತಕೊಳ್ಳಿ ಅಂದ್ರೆ. ಅಲ್ಲ ಅವನಿಗೆ ಪಾಪ ಅನುಮಾನ. ಹುಡುಗಿ ನೋಡಬೇಕಾದ ಅನಿವಾರ್ಯತೆ ಏನಿಲ್ಲ. ಹೌದು ಹೌದು ಹೌದು. ನನ್ನನ್ನು ನೋಡಿದ್ರೆ ಮತ್ತೆ ನನ್ನ ತಂಗಿ ನೋಡಿದ್ರೆ ಬೇಡ. ನೋಡು ಸ್ವಾಮಿ, ನನಗೆ ಮದುವೆ ಬೇಡ. ಅರ್ಥ ಆಯ್ತಾ? ಅರ್ಥ ಆಯ್ತಾ ಅವ ಹೇಳಿದ್ದು? ಅಲ್ಲಿ ನಿನ್ ತಲೆ ಉಂಟೇನ ಪುಣ್ಯಾತ್ಮ ಅಂತ. ಹುಡುಗಿ ನೋಡುದು ಬೇಡ, ನನ್ನನ್ನು ನೋಡಿದ್ರೆ ಅಂದ್ರೆ ಅವ 100% ಬೇಡ ಅಂತ ಹೇಳಿದ್ದು ಯಾಕೆ? ಯಾಕೆ? ಅವನು ಬುದ್ಧಿವಂತ. ಸ್ವಜಾತಿಯ ಧ್ರುವಗಳು ಒಂದನ್ನೊಂದು ಆಕರ್ಷಿಸುವುದಿಲ್ಲ, ವಿಜಾತಿಯ ಧ್ರುವಗಳು ಒಂದನ್ನೊಂದು ಆಕರ್ಷಿಸುತ್ತಾರೆ. ಅವನು ಏನಿದ್ರು ಈ ವ್ಯವಹಾರದಲ್ಲಿ ಅವನು ವ್ಯವಹಾರ ಇಲ್ಲ. ಹಾಗೆ ಈ ಮಾಡುವ ಒಂದೊಂದು ಪ್ರಕರಣ ಉಂಟಲ್ಲ, ಇಲ್ವಾ ಇಲ್ವಾ ಇಲ್ವಾ? ಹಾಗೆಲ್ಲ ಸ್ವಾಮಿ. ಅಂದ್ರೆ ಅವ ಹೇಳಿದ ಮಾತಿನ ಅರ್ಥ ಏನು ಗೊತ್ತಾ? ಹುಡುಗಿಯಲ್ಲಿ ಯಾವುದೇ ಅಂತ ಕುಂದು ಕೊರತೆ ಇಲ್ಲ. ಇವ್ ನೋಡಿ ಸದೃಢ ಕಾಯ ಅಲ್ವಾ? ಹಾಗೆ ಎನ್ನುವ ನೆಲೆಯಲ್ಲಿ ಆದ್ರೂ ಪಾಪ ಅವನಿಗೆ ಅನುಮಾನ ಬೇಡ, ಅನುಮಾನಕ್ಕೆ ಆಸ್ಪದ ಇಲ್ಲ. ಹುಡುಗಿ ವಿಷಯ